ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತ್ರೆ ನಮಃ. ಗುರುಗಳ ಪಾದಾರವಿಂದಗಳಿಗೆ ವಂದಿಸುತ್ತಾ ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ನಮನಗಳು. ತರಗತಿಗೆ ಮುನ್ನ ಒಂದು ಶ್ಲೋಕವನ್ನು ನೋಡೋಣ. ೀಂಕಾರಾಸನ ಗರ್ಭಿತಾನಲಶಿಕಾಂ ಸೌಕ್ಲೀಂ ಕಲಾಭಿಪ್ರತೀಂ ಸೌವರ್ಣಾಂಬರಧಾರಿಣೀಂ ವರಸುಧಾದಾತೋ ತ್ರಿನೇತ್ರೋಜ್ವಲ ವಂದೇ ಪುಸ್ತಕ ಪಾಶಮಂಕುಶಧರಂ ಪ್ರಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀ ತ್ರಿಪುರಾ ಪರಾತ್ಪರ ಕಳಾಂ ಶ್ರೀಚಕ್ರ ಸಂಚಾರಿಣೀ ಶ್ರೀಚಕ್ರ ಸಂಚಾರಿಣೀ. ಓಂ ಶ್ರೀ ಮಾತ್ರೆ ನಮಃ. ನಾವು ಇಷ್ಟು ದಿವಸವೂ ಲಲಿತಾ ಸಹಸ್ರನಾಮದ ಅರ್ಥವನ್ನು ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಅಂತಂದ್ರೆ ನಾವು ಆ ಮಾತೆ ಹೇಗೆ ಉದ್ಭವ ಆದ್ಲು, ಆ ಮಾತೆಯ ರೂಪ ಹೇಗಿತ್ತು, ಆ ಮಾತೆ ಸಗುಣ ರೂಪದಲ್ಲಿ ಹೇಗಿದ್ಲು ಅನ್ನೋದನ್ನೆಲ್ಲ, ಮತ್ತೆ ಈ ಶರೀರದಲ್ಲಿ ಆ ಮಾತೆ ಹೇಗಿದ್ದಾಳೆ ಅನ್ನೋದನ್ನೆಲ್ಲ ತಿಳ್ಕೊತಕ್ಕು ಬಂದ್ವಿ. ನಿರ್ಗುಣ ರೂಪಕ್ಕೆ ನಾವೀಗ ಬಂದಿದೀವಿ. ಆ ನಿರ್ಗುಣ ರೂಪದಲ್ಲಿ 52ನೇ ನಾಮದ 2ನೇ ಭಾಗ. 52ನೇ ನಾಮದ 2ನೇ ಭಾಗದಲ್ಲಿ ಸರ್ವೇಶ್ವರಿ, ಸರ್ವಮಯಿ, ಸರ್ವಮಂತ್ರ ಸ್ವರೂಪಿಣಿ ಅನ್ನೋ ನಾಮಗಳನ್ನ, ಅದರ ಅರ್ಥನ ನಾವೀಗ ತಿಳ್ಕೊಳ್ಳೋಣ. ಈಗ ಮೊದಲಿಗೆ ಸರ್ವೇಶ್ವರಿ. ಈಶ್ವರಿ ಅಂತಂದ್ರೆ ಏನಪ್ಪಾ ಅಂದ್ರೆ ಅವಳು ನಿಯಾಮಕಳು ಅಂತ. ಈಶ್ವರಿ ಅಂದ್ರೆ ಈ ಜಗತ್ತನ್ನೆಲ್ಲ ನಿಯಮಿಸಿರೋಳು, ಮತ್ತೆ ಈ ಜಗತ್ತನ್ನ ನಿಯಂತ್ರಿಸುವಂತವಳು, ಮತ್ತು ಈ ಲೋಕವನ್ನೆಲ್ಲ ತನ್ನ ನಿಯಂತ್ರಣದಲ್ಲಿ ಇಟ್ಟು ಕಾಪಾಡ್ತಾ ಇರುವಂತ ಆ ಪರಮೇಶ್ವರಿಯನ್ನ ಸರ್ವೇಶ್ವರಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಂಥ ಸರ್ವೇಶ್ವರಿಯನ್ನ ಉಪನಿಷತ್ಕಾರರು ಏನ್ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಈಶಾವಾಸ್ಯ ಸರ್ವಮಿದಂ ಸರ್ವಂ ಯತ್ ಕಿಂಚಿತ್ ಜಗತ್ಯಾಂ ಜಗತ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸ್ಥಾವರ ಜಂಗಮಾತ್ಮಕಳಾದ ಈ ಈಶ್ವರಿ ಜಗತ್ತನ್ನೆಲ್ಲ ಆವರಿಸ್ಬಿಟ್ಟಿದ್ದಾಳೆ. ಸಕಲ ಚರಾಚರ ವಸ್ತುಗಳು ಈ ಅಮ್ಮ ಇದ್ದಾಳೆ ಅಂತ ಅಂದ್ಬಿಟ್ಟು ಈ ಉಪನಿಷತ್ಕಾರರು ಹೇಳ್ತಾ ಇದ್ದಾರೆ. ಇದು ಎಲ್ಲದರಲ್ಲೂ ಈ ಸಕಲ ಚರಾಚರ ವಸ್ತುಗಳು ಅವಳು ಏನ್ ಸೃಷ್ಟಿ ಮಾಡಿದಾಳೋ ಈ ಜಗತ್ನಲ್ಲಿ, ಅಂತ ಒಂದು ವಸ್ತುಗಳಲ್ಲಿ ಅವಳು ಹರಡ್ಬಿಟ್ಟಿದ್ದಾಳೆ. ಎಲ್ಲಾದ್ರಲ್ಲೂ ಅವಳು, ಸರ್ವದ್ರಲ್ಲೂ ಅವಳು ತುಂಬಿದಾಳೆ ಅಂತ ಅಂದ್ಬಿಟ್ಟು ಉಪನಿಷತ್ಕಾರರು ಹೇಳ್ತಾರೆ. ಇದನ್ನ ಈ ಆಜ್ಞರು ಏನ್ ಮಾಡ್ತಾರೆ, ಅವರು ಅಲ್ಪ ಜ್ಞಾನದಿಂದ ಈ ಜಗತ್ತಲ್ಲಿರೋ ವಸ್ತುಗಳ ಕಡೆಗೆ ಅವ್ರ ಗಮನ ಹೋಗ್ತಾ ಇರುತ್ತೆ. ಈ ಆಜ್ಞರು ಏನಿರ್ತಾರೋ ಅವರು ಅಲ್ಪ ಜ್ಞಾನದಿಂದ ಈ ಜಗತ್ನಲ್ಲಿ ಇರ್ತಕ್ಕಂಥ ವಸ್ತುಗಳೇ ನಿಜವಾದದ್ದು, ಇದೇ ನಿಜ ಅಂತ ತಿಳ್ಕೊಂಬಿಟ್ಟಿರ್ತಾರೆ. ಆದ್ರೆ ಜ್ಞಾನಿಗಳು ಆ ರೀತಿ ಅಲ್ಲ. ಅವರು ಒಂದು ನಿಜವಾದ ದೃಷ್ಟಿಯಿಂದ ಈ ಜಗತ್ತನ್ನ ನೋಡ್ತಾರೆ. ನಿಜವಾದ ದೃಷ್ಟಿಯಿಂದ ಆ ಜಗತ್ತನ್ನ ಅವ್ರು ನೋಡಿದಾಗ ಆ ಮಹಾತಾಯಿ ಏನ್ ಮಾಡ್ತಾಳೆ, ಆ ಲಲಿತಾ ಮಹೇಶ್ವರಿ ಅವರಿಗೆ ದರ್ಶನವನ್ನ ಕೊಡ್ತಾಳೆ. ಅಂತಹವರಿಗೆ ಯಾರು ಸತ್ಯವಾದದ್ದು, ಅವರ ದೃಷ್ಟಿಯಲ್ಲಿ ಈ ಜಗತ್ತು ನಿಜವಾದದ್ದು ಅಂತ ನೋಡ್ತಾರೋ ಅವರಿಗೆ ಆ ಮಹಾತಾಯಿ, ಆ ಲಲಿತಾ ತ್ರಿಪುರ ಸುಂದರಿ ದರ್ಶನವನ್ನ ಕೊಡ್ತಾರೆ. ಈ ನಮ್ಮ ವೈದಿಕ ಸನಾತನ ಧರ್ಮ ಏನ್ ಹೇಳ್ತಾ ಇದೆಯಪ್ಪ ಅಂದ್ರೆ, ಅದರ ಸಮ್ಮತ ಏನಪ್ಪ ಅಂತ ಅಂದ್ರೆ, ಈ ಜಗತ್ತಿನಲ್ಲಿ ಏನೇನಿದೆಯೋ, ನಾವ್ ಏನೇನು ಕಾಣ್ತಾ ಇದೀವೋ ಪ್ರತಿಯೊಂದರಲ್ಲೂ, ಈ ಪ್ರತಿಯೊಬ್ಬರಲ್ಲೂ ನಾವು ಸಮಾನತ್ವವನ್ನ ಕಾಣ್ಬೇಕು ಅನ್ನೋದು ನಮ್ಮ ವೈದಿಕ ಸನಾತನ ಧರ್ಮದ ಒಂದು ನಿಯಮ. ಮತ್ತೆ ಆ ಸಮತ್ವದಿಂದ ಕಾಣದಲ್ದಿರ ಎಲ್ಲದರಲ್ಲೂ ನಾವೇನೇನ್ ನೋಡ್ತಾ ಇದೀವಿ ಈ ಜಗತ್ನಲ್ಲಿ, ಆದ್ರೆ ಎಲ್ಲದರಲ್ಲೂ ನಾವು ದೈವತ್ವವನ್ನ ಕಾಣ್ಬೇಕು. ಈ ಜಗತ್ನಲ್ಲಿ ಕಾಣೋ ಅಂತ ಪ್ರತಿಯೊಂದು ವಸ್ತುವಿನಲ್ಲೂ, ಪ್ರತಿಯೊಬ್ಬರಲ್ಲೂ ನಾವು ಆ ದೈವತ್ವವನ್ನ ಕಾಣ್ತಾ ಹೋಗ್ಬೇಕು ಅನ್ನೋದು ನಮ್ಮ ವೈದಿಕ ಸನಾತನ ಧರ್ಮದ ಒಂದು ಸಮ್ಮತ. ಈ ಇದರಲ್ಲಿ ಅದೇನೇ ಆಗಿರ್ಲಿ, ಅವನ್ ಬ್ರಾಹ್ಮಣ ಆಗ್ಲಿ, ಬಡವ ಆಗ್ಲಿ, ಶ್ರೀಮಂತ ಆಗ್ಲಿ, ಆನೆ ಆಗ್ಲಿ, ನಾಯಿ ಆಗ್ಲಿ, ಅಥವಾ ಮಾಂಸಾಹಾರಿ ಆಗಿರ್ಲಿ, ಅವನು ಎಲ್ಲರನ್ನ ಒಂದು ಸಮಾನ ದೃಷ್ಟಿಯಿಂದ ನೋಡ್ಬೇಕು
ಅನ್ನೋದು ನಮ್ಮ ವೈದಿಕ ಧರ್ಮದ ಒಂದು ಸಮ್ಮತ. ಅದಕ್ಕೆ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ಒಂದಿನ ಶಂಕರರು ತಮ್ಮ ಕಮಂಡಲದಲ್ಲಿ ಅಭಿಷೇಕಕ್ಕಾಗಿ ಸಮುದ್ರದಿಂದ ನೀರ್ ತಗೊಂಡ್ ಬರ್ತಾ ಇರ್ತಾರೆ ಶಂಕರಾಚಾರ್ಯರು. ಅವರು ಬರ್ತಾ ಇರ್ಬೇಕಾದ್ರೆ ಅವರ ಎದುರಿಗೆ ಒಬ್ಬ ಚಂಡಾಲ ಬರ್ತಾನೆ. ಆ ಚಂಡಾಲ ಏನ್ ಮಾಡಿರ್ತಾನೆ, ತನ್ನ ಕೈಯಲ್ಲಿ ಹೆಂಡದ ಬಾಟ್ಲನ್ನ ಇಟ್ಕೊಂಡಿರ್ತಾನೆ. ತಲೆ ಕೂದಲೆಲ್ಲ ಕೆದರ್ ಬಿಟ್ಟಿರುತ್ತೆ ಅವನ್ಗೆ. ಮತ್ತೆ ಅವನಿಗೆ ಏನಾಗ್ತಿರುತ್ತೆ ಅಂದ್ರೆ, ಆ ತಲೆ ಕೂದ್ಲಿ ಹಿಂದ್ಗಡೆ ಒಂದು 5-6 ನಾಯಿಗಳು ಅವನ್ ಸುತ್ತಲೂ ತುಂಬ್ಕೊಂಡಿರುತ್ತೆ. ಅವನ್ ಏನ್ ಮಾಡ್ತಾನೆ, ಬರ್ತಾ 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 ಈ ಶಂಕರಾಚಾರ್ಯರು ಏನ್ ಬರ್ತಾ ಇದಾರೋ ಅವರ ಪಕ್ಕಕ್ಕೆ ಬರ್ತಾ ಹೋಗ್ತಾನೆ. ಅವ್ರ ಹತ್ತಿರಕ್ಕೆ ಮುಟ್ಕೊಳ್ಳೋ ತರನೇ ಬರ್ತಾ ಇದ್ದಾನೆ. ಅದನ್ನ ನೋಡ್ಬಿಟ್ಟು ಶಂಕರರು ಏನ್ ಹೇಳ್ತಾರೆ, ದೂರ ಸರಿ ದೂರ ಸರಿ ಅಂತ ಅಂತಾರೆ. ಅವಾಗ ಅವನ್ ಚಂಡಾಲ ಹೇಳ್ತಾನೆ, ಯಾಕೆ ಸ್ವಾಮಿ ಹೀಗೆ ಹೇಳ್ತಾ ಇದ್ದಾರಲ್ಲ, ನೀವು ಮಹಾ ಜ್ಞಾನಿಗಳು, ಸರ್ವವನ್ನ ಅರಿತರು, ನಿಮ್ಮ ಸರ್ವ ಸಂಘ ಪರಿತ್ಯಾಗಿಗಳು, ನೀವು ಸನ್ಯಾಸಿಗಳು, ಅಂತವ್ರು ಹೀಗೆ ಹೇಳ್ತಾ ಇದ್ದೀರಲ್ಲ, ಯಾಕೆ? ಯಾರ್ ದೂರ ಸರಿಬೇಕು? ನನ್ನ ಆತ್ಮ ದೂರ ಸರಿಬೇಕೋ ಅಥವಾ ನನ್ನ ಶರೀರ ದೂರ ಸರಿಬೇಕೋ? ಯಾರನ್ನ ದೂರ ಸರಿಬೇಕು ಅಂತ ಹೇಳ್ತಾ ಇದ್ದೀರಿ? ನನ್ನ ಆತ್ಮ ಆದ್ರೆ ಪ್ರತಿಯೊಬ್ಬರಲ್ಲೂ ಇರುವಂತ ಆತ್ಮ ಒಂದೇ. ಆ ಪರಮಾತ್ಮನನ್ನು ಪ್ರತಿಯೊಬ್ಬರಿಗೂ ಒಂದೇ ಆತ್ಮನ ಕೊಟ್ಟಿದ್ದಾನೆ. ಅದ್ರಲ್ಲಿ ನಿನ್ನಲ್ಲೂ ಒಂದೇ ಆತ್ಮ ಇದೆ, ನಮ್ಮಲ್ಲೂ ಒಂದೇ ಆತ್ಮ ಇದೆ, ಸರ್ವ ಜೀವರಾಶಿಗಳಲ್ಲೂ ಇರೋತಕ್ಕಂಥದ್ದು ಒಂದೇ ಆತ್ಮ. ಆಮೇಲೆ ಈ ದೇಹ, ದೇಹ ಅಂತಂದ್ರೆ ನಿಮ್ಮ ದೇಹದಲ್ಲೂ ಏನಿದೆ? ಮಾಂಸ, ಮಜ್ಜ, ರಕ್ತ ಅವುಗಳೆಲ್ಲ ಇದೆ. ನನ್ನ ದೇಹದಲ್ಲೂ ಕೂಡ ಅದೇ ಇದೆ, ಮಾಂಸ, ಮಜ್ಜ, ರಕ್ತ ಇವುಗಳಿಂದ ಕೂಡಿದೆ. ಹೀಗಿರೋವಾಗ ನೀವು ಯಾವುದನ್ನ ದೂರ ಸರಿ ಅಂತ ಹೇಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಅವಾಗ ಶಂಕರಾಚಾರ್ಯರ ಜ್ಞಾನೋದಯ ಆಗ, ಏನಪ್ಪಾ ಇದು, ಇವನ್ ಹೀಗೆ ಹೇಳ್ತಾ ಇದ್ದಾನ, ಹೌದಲ್ವಾ? ಈ ಪ್ರಪಂಚದಲ್ಲಿ, ಈ ಜಗತ್ನಲ್ಲಿ ಆ ಪರಮಾತ್ಮನನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಪ್ರತಿಯೊಂದು ವಸ್ತುನಲ್ಲೂ ಅವನಿದಾನಲ್ವಾ? ಆ ಪರಮಾತ್ಮ ಇದ್ದಾನೆ. ಪ್ರತಿಯೊಬ್ಬರನ್ನು ಅವನು ಏಕವಾಗಿ ಸಮಾನ ರೀತಿಯಿಂದ ಸೃಷ್ಟಿ ಮಾಡಿದ್ದಾನೆ. ಆಗಿರುವಾಗ ನಾವ್ ಯಾಕೆ ಭೇದ ಮಾಡ್ಬೇಕು? ನಾವು ಎಲ್ಲದರಲ್ಲೂ ಯಾಕೆ ಭೇದನ ಕಾಣ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಅವ್ರಿಗೆ ಜ್ಞಾನೋದಯ ಆಗಿ ಅವನಿಗೆ ನಮಸ್ಕಾರ ಮಾಡಿ, ನೀನೇ ನನ್ ಗುರುನಪ್ಪ, ನನ್ ಕಣ್ ತೆರೆಸ್ತೆ ಅಂತ ಅವನಿಗೆ ನಮಸ್ಕಾರ ಮಾಡ್ತಾರೆ. ಅಂದ್ರೆ ಆ ಪರಮಾತ್ಮ ಆ ಚಂಡಾಲನ ರೂಪದಲ್ಲಿ ಬಂದು ಆ ಶಂಕರರಿಗೆ ಜ್ಞಾನೋದಯವನ್ನ ಉಂಟು ಮಾಡ್ತಾನೆ. ಅಂದ್ರೆ ಈ ಪ್ರಪಂಚದಲ್ಲಿ ನಾವೇನೇನ್ ಕಾಣ್ತಿದೀವೋ ಸರ್ವವೂ ಕೂಡ ಆ ಪರಮಾತ್ಮನೇ, ಸರ್ವದ್ರಲ್ಲೂ ಆ ಪರಮಾತ್ಮ ಇರ್ತಾನೆ ಅಂತ ಅಂದ್ಬಿಟ್ಟು ನಮ್ಗೆ ಈ ಒಂದು ಉದಾಹರಣೆಯಿಂದ ನಮ್ಗೆ ಅರ್ಥ ಆಗ್ತಾ ಇದೆ. ಅದೇ ರೀತಿ ಶ್ರೀ ಕೃಷ್ಣ ಪರಮಾತ್ಮರು ಕೂಡ ಇದನ್ನೇ ಇದ್ ಮಾಡಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಶ್ರೀ ಕೃಷ್ಣ ಪರಮಾತ್ಮರು ಹೇಳ್ತಾರೆ, ವಿದ್ಯೆ ವಿನಯ ಸಂಪನ್ನೆ ಬ್ರಾಹ್ಮಣ ಗವಿಹಸ್ತಿನಿ ಶೃಣೀಚೈವ ಸ್ವಭಾಕೇಚ ಪಂಡಿತಾಹ ಸಮದರ್ಶಿನಿ ಅಂತ ಅಂದ್ಬಿಟ್ಟು ಶ್ರೀ ಕೃಷ್ಣ ಪರಮಾತ್ಮರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಆದರೆ ಇದನ್ನ ಹೇಳಕ್ ಸುಲಭ, ಇದನ್ನ ಎಲ್ರೂ ಹೇಳ್ತೀವಿ, ನಾವು ಬಾಯಲ್ಲಿ ಕೇಳ್ತೀವಿ, ಕಿವಿನಲ್ಲಿ ಕೇಳ್ತೀವಿ, ಆದ್ರೆ ಇದ್ರ ಪ್ರಕಾರ ನಡೆಯೋದು ಅಂತ ಇದೆಯಲ್ಲ, ಇದು ತುಂಬಾ ಕಷ್ಟವಾದಂಥದ್ದು. ಆ ಹೇಳಿದ್ದನ್ನ ನಾವು ಮಾಡೋ ಅಂಥದ್ದು ತುಂಬಾ ಕಷ್ಟ. ಆದ್ರೆ ಅದನ್ನ ಮಾಡ್ಬೇಕು. ಯಾವ ರೀತಿ ಮಾಡ್ಬೇಕು? ಸಾಧನೆ ಮಾಡ್ಬೇಕು. ಅದನ್ನ ಮಾಡ್ಬೇಕು ಅಂದಾಗ ನಾವೇನ್ ಮಾಡ್ಬೇಕು? ಸಾಧನೆಯನ್ನ ಮಾಡ್ತಾ ಹೋಗ್ಬೇಕು. ಆ ಸಾಧನೆಯನ್ನ ಮಾಡಿದಾಗ ಎಲ್ಲದರಲ್ಲೂ, ಈ ಪ್ರಪಂಚದಲ್ಲಿ ಏನ್ ಸೃಷ್ಟಿ ಮಾಡಿದಾಳೋ ಆ ಮಾತೆ, ಅದ್ರಲ್ಲೆಲ್ಲದ್ರಲ್ಲೂ ಆ ಮಾತೆ ಇದ್ದಾಳೆ. ಆ ಪರಮಾತ್ಮನಿಂದ ಇದೆಲ್ಲ ಸೃಷ್ಟಿಯಾಗಿದೆ ಅನ್ನೋದನ್ನ ನಮ್ಗೆ ಕಾಣೋದಕ್ಕೆ ಸಾಧ್ಯ ಆಗತ್ತೆ. ಇದು ಹೇಗ್ ಸಾಧ್ಯ ಆಗತ್ತೆ ಅಂತಂದ್ರೆ, ಬರೀ ನಾವು ಸಾಧನೆ ಮಾಡೋದ್ರಿಂದಲೇ ಆಗತ್ತೆ ಅಂತ ಅಲ್ಲ. ಇದಕ್ಕೆ ನಮ್ಗೆ ಪೂರ್ವ ಜನ್ಮದ ಒಂದು ಸುಕೃತ ಕೂಡ ಇರ್ಬೇಕು. ಪೂರ್ವ ಜನ್ಮದಲ್ಲಿ ಒಂದು ಸುಕೃತ ನಮ್ಗಿದ್ದು ಮತ್ತು ಗುರುಗಳ ಆಶೀರ್ವಾದ ನಮಗ್ ಸಿಕ್ತಾಗ ಏನಾಗತ್ತೆ, ಇದನ್ನ ನಾವು ಸಾಧನೆ ಮಾಡಕ್ಕೆ ಅನುಕೂಲ ಆಗತ್ತೆ. ಅವಾಗ ನಾವ್ ಏನ್ ಮಾಡ್ತೀವಿ, ಈ ಪ್ರತಿಯೊಂದರಲ್ಲೂ ಆ ಪರಮಾತ್ಮ ಸೃಷ್ಟಿ ಮಾಡಿರೋ ಈ ಪ್ರತಿಯೊಂದು ವಸ್ತುವಿನಲ್ಲೂ ಆ ಪರಮಾತ್ಮ ಇದ್ದಾನೆ ಅನ್ನೋ ಒಂದು ದೃಢ ನಂಬಿಕೆ ನಮ್ಮಲ್ಲಿ ಹುಟ್ಟುತ್ತೆ. ಅದನ್ನ ನಾವು ಅಳವಡಿಸ್ಕೊಳ್ತಾ ಹೋಗ್ತೀವಿ, ಅದರಂತೆ ನಾವು ನಡೀತಾ ಹೋಗ್ತೀವಿ. ಅದಕ್ಕೇನಪ್ಪ ಮಾಡ್ಬೇಕಾಗತ್ತೆ ಅಂದ್ರೆ, ಈ ಸಾಧನ ಅನ್ನೋದು ತುಂಬಾ ಮುಖ್ಯವಾಗತ್ತೆ. ಯಾವಾಗ ನಾವು ಸಾಧನೆನ ಮಾಡ್ತಾ ಹೋಗ್ತೀವೋ ಆಗ ನಮ್ಮಲ್ಲಿ ಆ ಜ್ಞಾನ ಅನ್ನೋದು ಹುಟ್ಟುತ್ತೆ. ಆ ಪರಮಾತ್ಮನ ಬಗ್ಗೆ ಜ್ಞಾನ ಹುಟ್ಟಿ
ಆ ಪರಮಾತ್ಮನೇ ಸಕಲವು, ಎಲ್ಲದರಲ್ಲೂ ಅವನಿದ್ದಾನೆ ಅನ್ನೋ ಜ್ಞಾನ ನಮ್ಗೆ ಆಗ ಹುಟ್ಟುತ್ತೆ. ಅಂದ್ರೆ ಈ ಏನು ಸೃಷ್ಟಿ ಮಾಡಿದನೋ ಈ ಪರಮಾತ್ಮ, ಪ್ರತಿಯೊಂದು ಉಪಾಧಿಯಲ್ಲೂ ಕೂಡ ಆ ಪರಮಾತ್ಮ ಇದ್ದಾನೆ ಅನ್ನೋದು ನಮ್ಗೆ ಈ ನಾಮದಿಂದ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ಸರ್ವಮಯಿ ಅಂತ ಅಂದ್ಬಿಟ್ಟು. ಸರ್ವಮಯಿ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋ ಒಂದು ವೇದ ವಾಕ್ಯ ಏನಿದೆ, ಅಂದ್ರೆ ಆ ವೇದವಾಕ್ಯ ಏನ್ ಹೇಳ್ತಾ ಇದೆ, ಸರ್ವಂ ಕಲ್ವಿದಂ ಬ್ರಹ್ಮ. ಆ ಬ್ರಹ್ಮ ಅನ್ನೋದು ಈ ಪ್ರಪಂಚದಲ್ಲಿ, ಆ ಬ್ರಹ್ಮ ಅನ್ನೋದ್ರಿಂದನೇ ಈ ಪ್ರಪಂಚ ಎಲ್ಲ ತುಂಬ ಹೋಗಿದೆ. ಆ ಪ್ರಪಂಚವೆಲ್ಲ ಆ ಸರ್ವಮಯವಾಗಿದೆ, ಆ ಬ್ರಹ್ಮನಿಂದ ಕೂಡಿ ತುಂಬಿ ಈ ಪ್ರಪಂಚ ಎಲ್ಲ ಆ ಬ್ರಹ್ಮನಿಂದ ಕೂಡಿರ್ತಕ್ಕಂಥ ಸರ್ವಮಯ ಆಗ್ಬಿಟ್ಟಿದೆ, ಬ್ರಹ್ಮಮಯ ಆಗ್ಬಿಟ್ಟಿದೆ ಈ ಪ್ರಪಂಚ ಅಂತ ಅಂದ್ಬಿಟ್ಟು ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋ ವೇದವಾಕ್ಯದಿಂದ ನಮಗ್ ತಿಳಿದು ಬರುತ್ತೆ. ಅಂದ್ರೆ ನಾವೀಗ ಅದಕ್ಕೊಂದು ಉದಾಹರಣೆ ತಗೊಂಡ್ರೆ, ನಮ್ಮಲ್ಲಿ ಒಂದು ಉಂಗುರ ಇರುತ್ತೆ. ಆ ಉಂಗುರನ ನಾವು ಕೈಗೆ ಹಾಕೊಂಡಾಗ ನಾವೇನ್ ಹೇಳ್ತೀವಿ, ಅದನ್ನ ಯಾವ್ದ್ರಿಂದ ಮಾಡಿರ್ತಾರೆ, ಬಂಗಾರದಿಂದ ತಯಾರಾಗಿರುತ್ತೆ. ಆ ಉಂಗುರನ ನಾವು ಕೈಯಲ್ಲಿ ಹಾಕೊಂಡಾಗ ನಾವೇನಂತೀವಿ, ಅದನ್ನ ಉಂಗುರ ಅಂತೀವಿ, ಬಂಗಾರ ಅನ್ನಲ್ಲ, ಉಂಗುರ ಅಂತೀವಿ. ಆ ಉಂಗುರನ ನಾವು ಕರಗಿಸ್ದಾಗ ಏನಾಗುತ್ತೆ, ಅದು ಮತ್ತೆ ಬಂಗಾರ ಆಗತ್ತೆ. ಅದನ್ನ ಮಾಡಿರೋದು ಯಾವ್ದ್ರಿಂದ, ಬಂಗಾರದಿಂದ ಮಾಡಿರ್ತೀವಿ. ಆದ್ರೆ ಇಲ್ಲಿ ರೂಪ ಮತ್ತು ನಾಮದ ಬದಲಾವಣೆ ಮಾತ್ರ ಕಾಣ್ತೀವಿ. ನಮ್ಮ ಕೈಗೆ ಬಂದಾಗ, ಅದು ಆ ಉಂಗುರವಾಗಿ ಬಂದಾಗ ರೂಪ ಮತ್ತು ನಾಮದ ಬದಲಾವಣೆ ಮಾತ್ರ ಅದರಲ್ಲಿ ಇರುತ್ತೆ. ಆದ್ರೆ ಅದು ಯಾವ್ದ್ರಿಂದ ಯಾವುದರ ಮಯವಾಗಿರುತ್ತೆ, ಯಾವುದರಿಂದ ತುಂಬಿರುತ್ತಪ್ಪ ಅಂದ್ರೆ ಬಂಗಾರದಿಂದ ತುಂಬಿರುತ್ತೆ. ಅದೇ ರೀತಿ ಒಂದು ಕುಂಡ, ಆ ಕುಂಡನ ಯಾವ್ದ್ರಿಂದ ತಯಾರಿಸ್ತಾರೆ ಅಂದ್ರೆ ಮಣ್ಣಿನಿಂದ ಆ ಕುಂಡನ ತಯಾರು ಮಾಡಿರ್ತೀವಿ. ಆ ಕುಂಡನ ನಾವೇನ್ ಮಾಡ್ತೀವಿ, ಕುಂಡ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಮಣ್ಣಿನಿಂದ ತಯಾರಾಗಿರ್ತಕ್ಕಂಥ ಅದನ್ನ ಕುಂಡ ಅಂತ ಹೇಳ್ತೀವಿ. ಅವಾಗ ಏನಾಗತ್ತೆ, ಆ ಮಣ್ಣು ಅಂತ ನಾವ್ ಹೇಳಲ್ಲ, ಕುಂಡ ಅಂತ ಹೇಳ್ತೀವಿ. ಯಾಕೆ, ಅದ್ರ ಆಕಾರ ಮತ್ತು ನಾಮ ಎರಡು ಚೇಂಜ್ ಆಗಿದೆ. ಆ ಮಣ್ಣಿನ ಹೆಸರು ಚೇಂಜ್ ಆಗಿರುತ್ತೆ, ಆಕಾರನೂ ಚೇಂಜ್ ಆಗಿರುತ್ತೆ, ಬದಲಾಗಿರುತ್ತೆ. ಆಗ ಏನಾಗತ್ತೆ, ಆ ಕುಂಡನ ನಾವು ಒಡೆದಾಕ್ಬಿಡ್ತೀವಿ. ಒಡೆದಾಕ್ಬಿಟ್ಟು ಪುಡಿ ಪುಡಿ ಮಾಡಿದಾಗ ಏನಾಗತ್ತೆ, ಅದು ಮಣ್ಣಿನಿಂದ ಕೂಡ್ಕೊಳತ್ತೆ, ಮತ್ತೆ ಮಣ್ಣಾಗತ್ತೆ. ಅಂದ್ರೆ ಮಣ್ಣಿನಿಂದ ಮಯವಾಗಿರೋ ಅಂತ ಕುಂಡನ ನಾವು ಕುಂಡ ಅಂತ ಕರಿತೀವಿ, ಮಣ್ಣು ಅಂತ ಕರಿಯಲ್ಲ, ಕುಂಡ ಅಂತ ಕರಿತೀವಿ. ಈ ರೀತಿ ಈ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುಗಳಲ್ಲೂ ಆ ಪರಮಾತ್ಮ ಅನ್ನೋನು ಆ ಬ್ರಹ್ಮಮಯವಾಗಿ ಎಲ್ಲದರಲ್ಲೂ ತುಂಬ ಹೋಗಿದ್ದಾನೆ. ಆದ್ರಿಂದ ಅಮ್ಮ ಅನ್ನೋಳು ಎಲ್ಲ ಕಡೆ ಆವರಿಸ್ಬಿಟ್ಟಿದ್ದಾಳೆ, ಈ ಪ್ರಪಂಚ ಎಲ್ಲ ಅಮ್ಮಮಯ ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ಸರ್ವಯಂತ್ರ ಸ್ವರೂಪಿಣಿ ಅಂತ ಅಂದ್ಬಿಟ್ಟು ಮುಂದಿನ ನಾಮ ಇದೆ. ಈ ಲಲಿತಾ ಮಾತೆಯ ವಿದ್ಯೆಯನ್ನ ನಾವೇನಂತ ಕರಿತೀವಿ, ಈ ಲಲಿತಾ ಮಾತೆಯ ವಿದ್ಯೆಯನ್ನ ಶ್ರೀವಿದ್ಯೆ ಅಂತ ಅಂದ್ಬಿಟ್ಟು ನಾವು ಕರಿತಾ ಇದ್ದೀವಿ. ಈ ಶ್ರೀವಿದ್ಯೆ ಏನಾಗಿದೆ ಅಂತ ಅಂದ್ರೆ ಇದೆಲ್ಲ ಆ ಮಾತೆಯ ಸ್ವರೂಪ. ಈ ವಿದ್ಯೆ ಏನಿದೆ ಇದು, ಈ ಶ್ರೀವಿದ್ಯೆ ಅನ್ನೋದು ಆ ಮಾತೆಯ ಸ್ವರೂಪದಿಂದ ಕೂಡಿದೆ. ಅದು ನಾದ ರೂಪವಾಗಿ, ಶಬ್ದ ರೂಪವಾಗಿ, ಅಕ್ಷರ ರೂಪವಾಗಿ ತುಂಬಿದೆ. ಆ ಏನು ವಿದ್ಯೆ, ಈ ಮಾತೆಯ ಶ್ರೀವಿದ್ಯೆ ಅಂತ ಇದೆಯಲ್ಲ, ಇದು ನಾದ ರೂಪ, ಶಬ್ದ ರೂಪ ಮತ್ತು ಅಕ್ಷರ ರೂಪ ಆಗಿ ತುಂಬಿದೆ. ಈ 52 ಅಕ್ಷರಮಾಲೆ ಒಳಗೆ ನಾವು 52 ಅಕ್ಷರಗಳನ್ನ ನಾವೇನ್ ನೋಡ್ತಾ ಇದ್ದೀವೋ ಅದು ಮಾತೆಯ ಸ್ವರೂಪನೇ. ಆ ಮಾತೆಯಿಂದ ಬಂದಂತಹದೇ ಆ ಅಕ್ಷರಗಳು. ಈ ಎಲ್ಲದಕ್ಕೂ ಅಧಿಪತಿ ಯಾರಪ್ಪ, ಈ ಅಕ್ಷರಗಳಿಗೆ, ಈ ನಾದಕ್ಕೆ, ಈ ಶಬ್ದಕ್ಕೆ, ಈ ಅಕ್ಷರಗಳಿಗೆ ಯಾರು ಅಧಿಪತಿ ಅಂತಂದ್ರೆ ಆ ಸರಸ್ವತಿ ಮಾತೆ. ಆ ಸರಸ್ವತಿ ಮಾತೆನೆ ಈ ಲಲಿತಾ ಮಾತೆ. ಆ ಸರಸ್ವತಿ ರೂಪದಿಂದ ನಾದ, ಶಬ್ದ, ಅಕ್ಷರಗಳನ್ನ ಉಂಟು ಮಾಡ್ತಾ ಇದ್ದಾಳೆ. ಅವಳು ಉಂಟು ಮಾಡೋದ್ರಿಂದ ಆ ಸರಸ್ವತಿ ದೇವಿ ಆ ಲಲಿತಾ ಮಾತೆಯಾಗಿದ್ದಾಳೆ. ಆ ಲಲಿತಾ ಮಾತೆನೆ ಸರಸ್ವತಿ ಆಗಿದ್ದಾಳೆ ಅಂತ ಅಂದ್ಬಿಟ್ಟು ನಮಗ್ ಗೊತ್ತಾಗ್ತಾ ಇದೆ. ಆ ಸರಸ್ವತಿ ದೇವಿ ಅಮ್ಮ ಏನ್ ಮಾಡ್ತಾಳೆ, ನಾದ ರೂಪದಲ್ಲಿ ಪರಾರೂಪವಾಗಿದ್ದಾಳೆ. ನಾದ ರೂಪದಲ್ಲಿ ಅಮ್ಮ ಪರಾರೂಪಳಾಗಿ ನಾವು ಕಾಣ್ತೀವಿ. ಅದೇ ವೈಖರಿ ರೂಪದಲ್ಲಿ ಅಕ್ಷರವಾಗಿ ಸರ್ವವನ್ನು ವ್ಯಾಪಿಸಿದ್ದಾಳೆ, ಸರ್ವದರಲ್ಲೂ ವ್ಯಾಪಕವಾಗಿದ್ದಾಳೆ ಅಮ್ಮ. ಆದ್ರಿಂದ
ಅಮ್ಮ ಸರ್ವ ಮಂತ್ರ ಸ್ವರೂಪಿಣಿ ಅಂತ ಅನ್ಬಿಟ್ಟು ಹೇಳ್ತೀವಿ. ಈ ಮಂತ್ರ ಅನ್ನೋದು ಏನಿದೆ, ಆ ಮಂತ್ರವೇ ಚೈತನ್ಯ ಅಂತ ಹೇಳ್ತಾರೆ. ಈ ಮಂತ್ರದಿಂದ ಏನ್ ತುಂಬಿದ್ಯೋ ಅದೇ ಪರಮಾತ್ಮನ ಚೈತನ್ಯ, ಆ ಪರಬ್ರಹ್ಮಣಿಯ ಚೈತನ್ಯವೇ ಮಂತ್ರ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಚೈತನ್ಯ ಏನಾಗಿದೆ, ಇರೋದು ಒಂದೇ ಚೈತನ್ಯ. ಈ ಒಂದೇ ಚೈತನ್ಯ, ಆ ದೇವತೆಯ ಒಂದೇ ಚೈತನ್ಯ ಏನಾಯ್ತು, ಹಲವಾರು ಚೈತನ್ಯಗಳಾಗಿ, ಸಾವಿರಾರು ಚೈತನ್ಯಗಳಾಗಿ ಎಲ್ಲ ಕಡೆ ಅದು ಹಬ್ಗಳು. ಇರೋದು ಒಂದೇ ಚೈತನ್ಯ, ಇದು ಹಲವಾರು ಚೈತನ್ಯಗಳಾಯ್ತು. ಈಗ ಹಲವಾರು ಚೈತನ್ಯಗಳಾದಾಗ ಏನಾಗತ್ತೆ, ಯಾರ್ಯಾರಿಗೆ ಯಾವ್ಯಾವ ದೇವತೆ ಪ್ರಿಯನೋ, ಯಾರ್ಯಾರು ಯಾವ ದೇವತೆನ ಆರಾಧಿಸ್ತಾರೋ ಅವರು ಅಂಥ ಮಂತ್ರವನ್ನೇ, ಆ ದೇವತೆಗೆ ಅನುಗುಣವಾದಂತ ಮಂತ್ರನ್ನೇ ಹೇಳ್ತಾ ಹೋಗ್ತಾರೆ. ಅವ್ರಿಗೆ ಆ ದೇವತೆಗೆ ಪ್ರಿಯವಾದ ಮಂತ್ರವನ್ನೇ ಪಠಿಸ್ತಾ ಹೋಗ್ತಾರೆ. ಈ ರೀತಿಯಲ್ಲಿ ಚೈತನ್ಯ ಒಂದೇ ಆದ್ರೂ ಕೂಡ ಹಲವಾರು ದೇವತೆಗಳ ಮಂತ್ರಗಳು ಇಲ್ಲಿ ಕೂಡಿದೆ. ಆದ್ರೆ ಅವೆಲ್ಲ ಒಂದೇ, ಆ ಎಲ್ಲ ಮಂತ್ರಗಳು ಇದರಿಂದಲೇ ಬಂದಂತಹದ್ದು. ಯಾಕೆ ಅಂತಂದ್ರೆ ಆ ಮಾತೆನ್ನೋಳು ಶಬ್ದ, ರೂಪ, ಶಬ್ದ ಮತ್ತೆ ನಾದ ಮತ್ತೆ ಅಕ್ಷರಗಳ ರೂಪ ಆಗಿರೋದ್ರಿಂದ ಆ ಮಾತೆಯಿಂದ ಬಂದಂತಹ ಮಂತ್ರ ಒಂದೇ ಆಗಿದೆ. ಆದರೆ ಹಲವಾರು ಆ ಚೈತನ್ಯ ಹಲವಾರು ವಿಧವಾಗಿ ಹರಡಿದೆ, ಹಲವಾರು ದೇವತೆಗಳಾಗಿ ಪರಿವರ್ತನೆಗೊಂಡಿದೆ ಅಂತ ಅಂದ್ಬಿಟ್ಟು ಇದರಿಂದ ನಮಗೆ ಗೊತ್ತಾಗತ್ತೆ. ಆಮೇಲೆ ಈ ವೇದ ಮಂತ್ರದಲ್ಲಿ ನಾವು 3 ವಿಧಗಳನ್ನ ಕಾಣ್ತಾ ಹೋಗ್ತೀವಿ. ಈ ವೇದ ಮಂತ್ರ ಅಂತ ಅಂದಾಗ ಈ ಮಾತೆಯ ಮಂತ್ರ ಅಂತ ನಾವ್ ಏನ್ ಹೇಳ್ತಾ ಇದ್ದೀವೋ ಅದನ್ನ ವೇದ ಮಂತ್ರ ಅಂತ ಕರಿತೀವಿ. ಈ ವೇದ ಮಂತ್ರಗಳಲ್ಲಿ ನಾವು 3 ವಿಧಗಳನ್ನ ಕಾಣ್ತೀವಿ. ಯಾವ್ದಪ್ಪ ಅಂದ್ರೆ ತಾರಕ ಮಂತ್ರ, ಅಭೀಷ್ಟಕ ಮಂತ್ರ ಮತ್ತು ಅಭಿಚಾರಕ ಮಂತ್ರ ಅನ್ನೋ 3 ಮಂತ್ರಗಳನ್ನ ಈ ವೇದ ಮಂತ್ರದಲ್ಲಿ ವಿಂಗಡಿಸಿದ್ದಾರೆ. ಆ ತಾರಕ ಮಂತ್ರ ಅಂತ ಅಂದ್ರೆ ಏನು ಅಂತ ಅಂದಾಗ, ಯಾರು ಚಿತ್ತ ಶುದ್ಧಿಯಿಂದ ಆ ಪರಬ್ರಹ್ಮನನ್ನ ಜಪದ ಮೂಲಕ ಸ್ಮರಣೆ ಮಾಡಿ ಆ ಮೋಕ್ಷವನ್ನ ಹೊಂದುತ್ತಾರೆ, ಅದಕ್ಕೆ ತಾರಕ ಮಂತ್ರ ಅಂತ ಕರೀತಾರೆ. ಅಂದ್ರೆ ಅವರು ಪೂರ್ಣವಾಗಿ ಚಿತ್ತ ಶುದ್ಧಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಚಿತ್ತ ಸಾಧನೆ ಮೂಲಕ ಅವರ ಚಿತ್ತವನ್ನ ಶುದ್ಧಿ ಹೊಂದಿ ಆ ಪರಮಾತ್ಮನ ಸ್ಮರಣೆಯಲ್ಲೇ ಆ ಮೋಕ್ಷವನ್ನ ಪಡೆಯುವಂತ ಒಂದು ಮಂತ್ರಕ್ಕೆ ಏನಂತ ಕರೀತಾರೆ ಅಂದ್ರೆ ತಾರಕ ಮಂತ್ರ ಅಂತ ಅಂದ್ಬಿಟ್ಟು ಕರೀತಾರೆ. ಎರಡನೇದೇ ಅಭೀಷ್ಟಕ ಮಂತ್ರ ಅಂತ ಹೇಳ್ತಾರೆ. ಅಭೀಷ್ಟಕ ಮಂತ್ರ ಅಂತಂದ್ರೆ ಏನಪ್ಪ ಅಂದ್ರೆ ಕೋರಿಕೆಗಳನ್ನ ಈಡೇರಿಸ್ಕೊಳ್ಳೋ ಅಂತ ಮಂತ್ರ. ಯಾರ್ಯಾರಿಗೆ ಯಾವ್ಯಾವ ಕೋರಿಕೆಗಳಿರುತ್ತೋ ಆ ಕೋರಿಕೆಗಳನ್ನ ಈ ಮಂತ್ರದ ಮೂಲಕ ಈಡೇರಿಸ್ಕೊತಾರೆ, ಅದಕ್ಕೆ ಅಭೀಷ್ಟಕ ಮಂತ್ರ ಅಂತ ಕರೀತಾರೆ. ಅಂತಂದ್ರೆ ಒಂದೊಂದು ಮಂತ್ರ ಒಂದೊಂದು ರೀತಿಯಲ್ಲಿ ಇರುತ್ತೆ. ಅಂದ್ರೆ ಅಭೀಷ್ಟಗಳು ಅಂತಂದ್ರೆ ಯಾರಿಗೋ ಒಬ್ರಿಗೆ ಐಶ್ವರ್ಯ ಬೇಕು, ಅವರು ತುಂಬಾ ಬಡತನದಲ್ಲಿ ಇರ್ತಾರೆ, ಅವ್ರಿಗೆ ಹಣ ಬೇಕಾಗತ್ತೆ, ಅದಕ್ಕೆ ಒಂದು ಮಂತ್ರ ಇರುತ್ತೆ. ಮತ್ತೆ ವಿದ್ಯಾ ಬೇಕು, ಆ ವಿದ್ಯೆಗೆ ಒಂದು ರೀತಿಯ ಮಂತ್ರ ಅನ್ನೋದಿರುತ್ತೆ. ಮತ್ತೆ ಆರೋಗ್ಯ ಬೇಕು, ಅದಕ್ಕೆ ಒಂದು ರೀತಿಯ ಮಂತ್ರ ಅನ್ನೋದಿರುತ್ತೆ. ಆ ಕೋರಿಕೆಗಳಿಗೆ ಆಯಾ ಮಂತ್ರಗಳನ್ನ ಅವರು ಪಠನೆ ಮಾಡಿ ಜಪಿಸಿ ಅದರಿಂದ ಒಂದು ಫಲವನ್ನ ಹೊಂದುವಂತ ಒಂದು ಮಂತ್ರಕ್ಕೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ಅಭೀಷ್ಟಕ ಮಂತ್ರ ಅಂತ ಹೇಳ್ತಾರೆ. ಆಮೇಲೆ 3ನೇದು ಅಭಿಚಾರಕ ಮಂತ್ರ. ಅಭಿಚಾರಕ ಮಂತ್ರ ಅಂತಂದ್ರೆ ಇವರು ಯಾವುದೋ ಒಂದು ದುಷ್ಟತ್ವದಲ್ಲಿ ಬಾಧಿಸ್ತಾ ಇರುತ್ತೆ. ಒಬ್ಬ ಜೀವಿಗೆ ಒಂದು ದುಷ್ಟತ್ವ ಅನ್ನೋದು ಅವನಿಗೆ ಬಾಧಿಸ್ತಾ ಇರುತ್ತೆ. ಆ ದುಷ್ಟತ್ವದಿಂದ ಅವನು ದೂರ ಆಗ್ಬೇಕು ಅಂತಂದ್ರೆ ಈ ಮಂತ್ರವನ್ನ ಅವನು ಜಪಿಸ್ಬೇಕಾಗತ್ತೆ. ಅಂದ್ರೆ ಈ ಮಂತ್ರವನ್ನ ಅವನು ಹೊಂದಬೇಕಾಗತ್ತೆ. ಯಾವ್ದಪ್ಪ ಅದು ಅಭಿಚಾರಕ ಮಂತ್ರ ಅಂತ. ದುಷ್ಟತ್ವ ಅಂತಂದ್ರೆ ಕೆಲವ್ರಿಗೆ ಏನಾಗುತ್ತೆ, ಇದರಿಂದ ಏನಾಗುತ್ತೆ, ಅವ್ರಿಗೆ ಬುದ್ಧಿ ಅನ್ನೋದು ಭ್ರಮಣೆ ಆಗ್ಬಿಟ್ಟಿರುತ್ತೆ. ಅವ್ರು ಮಾನಸಿಕವಾಗಿ ಅವ್ರ ಬುದ್ಧಿ ಭ್ರಮಣೆ ಹೊಂದ್ಬಿಟ್ಟಿರ್ತಾರೆ. ಆ ಮಾನಸಿಕ ರೋಗದಲ್ಲಿ ಆ ಬುದ್ಧಿ ಭ್ರಮಣೆ ಹೊಂದಿ ಆ ಮಾನಸಿಕ ರೋಗದಲ್ಲೇ ಅವರು ಜೀವನವನ್ನ ಕಳೀತಾ ಇರ್ತಾರೆ. ಅಂಥವ್ರಿಗೆ ಈ ಮಂತ್ರ ಅಭಿಚಾರಕ ಮಂತ್ರ ಒಂದು ಇದಾಗತ್ತೆ, ಫಲವನ್ನ ಕೊಡುತ್ತೆ. ಅಂಥವ್ರು ಆ ಬುದ್ಧಿ ಭ್ರಮಣೆ ಆದರು ಅಂದ್ರೆ ಇದಕ್ಕೆ ಹೋದವ್ರಿಗೆ ಆ ಅನಾರೋಗ್ಯದಿಂದ ಅವ್ರು ಪಾರಾಗೋದಕ್ಕೆ ಈ ಅಭಿಚಾರಕ ಮಂತ್ರವನ್ನ ಉಪಯೋಗಿಸ್ಕೊಳ್ತಾರೆ.
ಮಾನಸಿಕವಾದಂತವರು ಈ ಅಭಿಚಾರಕ ಮಂತ್ರವನ್ನ ಉಪಯೋಗಿಸ್ತಾರೆ. ಮತ್ತೆ ಈ ಮಾಟ ಮಂತ್ರಗಳು ಅನ್ನೋದು ಈ ಕಾಲದಲ್ಲಿ ಕಮ್ಮಿ, ಆದ್ರೆ ಹಿಂದಿನ ಕಾಲದಲ್ಲಿ ಇದು ತುಂಬಾ ಜಾಸ್ತಿ ಇತ್ತು. ಮಾಟ ಮಂತ್ರಗಳನ್ನ ಮಾಡಿ ಅವರನ್ನ ಅನಾರೋಗ್ಯ ಪಡಿಸ್ಬಿಡ್ತಾ ಇದ್ರು. ಅಂತ ಕಾಲದಲ್ಲಿ ಇಂಥ ಅಭಿಚಾರಕ ಮಂತ್ರವನ್ನ, ಅಭಿಚಾರಕ ಮಂತ್ರದ ಮೂಲಕ ಆ ಮಾಟ ಮಂತ್ರವನ್ನ ತೆಗೆದು ಅದರಿಂದ ತಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ತಾ ಇದ್ರು. ಆಮೇಲೆ ಇದರ ಉಪಯೋಗ ಏನ್ ಮಾಡ್ತಾರೆ ಅಂತಂದ್ರೆ, ಇದು ಧರ್ಮ ವಿರುದ್ಧವಾಗಿ ನಡ್ಕೋಬಾರ್ದು. ಇದನ್ನ ಕೇವಲ ಧರ್ಮ ರಕ್ಷಣೆಗೋಸ್ಕರ ಈ ಅಭಿಚಾರಕ ಮಂತ್ರವನ್ನ ಉಪಯೋಗಿಸ್ಕೋಬೇಕು. ಇದರ ವಿರುದ್ಧವಾಗಿ ನಡೆದಾಗ ಏನಾಗತ್ತೆ, ಅದು ಕೆಟ್ಟದಾಗ, ಆದ್ರೆ ಬೇರೆಯವ್ರಿಗೆ ತೊಂದರೆ ಆಗ್ತಾ ಹೋಗುತ್ತೆ. ಇದ್ರ ವಿರುದ್ಧವಾಗಿ, ಆ ಧರ್ಮ ವಿರುದ್ಧವಾಗಿ ಆ ಮಂತ್ರವನ್ನ ಉಪಯೋಗಿಸಿದಾಗ ಏನಾಗತ್ತೆ, ಆ ಮಾಟ ಮಾಡೋದು, ಮಂತ್ರ ಮಾಡೋದು ಮಾಡಿದಾಗ ಜನರು ಅನಾನುಕೂಲದಲ್ಲಿ ಬೀಳ್ತಾರೆ. ಅಂತಂದ್ರೆ ಅದು ತುಂಬಾ ವಿರುದ್ಧವಾದದ್ದು, ತಪ್ಪಾದಂಥದ್ದು. ಅಂತಹ ಒಂದು ತಪ್ಪು ಕಾರ್ಯಗಳನ್ನ ಮಾಡಬಾರ್ದು ಅಂತ ಅನ್ಬಿಟ್ಟು ನಮ್ಮ ಶಾಸ್ತ್ರ ಹೇಳುತ್ತೆ. ಇದನ್ನ ಯಾವಾಗ್ಲೂ ನೀವು ಧರ್ಮ ರೀತಿಯಾಗೇ ಬಳಸ್ಕೊಳ್ಳಿ, ಇದನ್ನ ವಿರುದ್ಧವಾಗಿ ಬಳಸ್ಬೇಡಿ ಅಂತ ಅನ್ಬಿಟ್ಟು ನಮ್ಮ ಶಾಸ್ತ್ರ ಆ ಮಂತ್ರಕ್ಕೆ ಹೇಳುತ್ತೆ. ಹಿಂದಿನ ಕಾಲದಲ್ಲಿ ಈ ರಾಜರುಗಳು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ, ಈ ಮಂತ್ರವನ್ನ ತಮ್ಮ ರಾಜ್ಯಕ್ಕೆ ಯಾವುದೋ ಒಂದು ಕಷ್ಟ ಬಂದ್ಬಿಟ್ಟಿರುತ್ತೆ ಅಂತಂದ್ರೆ, ಬರಗಾಲ ಬಂದಿರುತ್ತೆ ಅಥವಾ ಪ್ರಳಯಕ್ಕೋ ಏನಾಗೋಗುತ್ತೆ, ಅವ್ರ ಕಷ್ಟದಲ್ಲಿ ಆ ರಾಜ್ಯ ಸಿಕ್ಕಾಕೊಂಡ್ಬಿಡುತ್ತೆ. ಅಂತ ಪರಿಸ್ಥಿತಿಯಿಂದ ಅವನು ದೂರ ಆಗ್ಬೇಕಾಗತ್ತೆ. ಅವನ ರಾಜ್ಯವನ್ನ ಅವನು ಸಂರಕ್ಷಣೆ ಮಾಡ್ಕೋಬೇಕಾಗತ್ತೆ. ಅವಾಗ ಏನ್ ಮಾಡ್ತಾನೆ, ದೊಡ್ಡ ದೊಡ್ಡ ಪುರೋಹಿತರುಗಳನ್ನ ಕರೆಸ್ಬಿಟ್ಟು ಈ ಆ ಪಠನೆ ಮಾಡಿಸಿದಾಗ ಅವ್ರ ಕಷ್ಟ ಏನಿದೆ ಅದು ಪರಿಹಾರ ಆಗ್ತಾ ಹೋಗುತ್ತೆ. ಅಂಥದ್ದಕ್ಕೂ ಕೂಡ ಈ ಮಂತ್ರವನ್ನ, ಅಭಿಚಾರಕ ಮಂತ್ರವನ್ನ ಉಪಯೋಗಿಸ್ಕೊತಾ ಇದ್ರು ಅಂತ ಅನ್ಬಿಟ್ಟು ಹೇಳ್ತಾರೆ. ಈ ರೀತಿಯಲ್ಲಿ ವೇದ ಮಂತ್ರದಲ್ಲಿ 3 ರೀತಿಯ ಮಂತ್ರಗಳನ್ನ ನಾವು ಕಾಣ್ತಾ ಹೋಗ್ತೀವಿ ಅಂತ ಅನ್ಬಿಟ್ಟು ಗೊತ್ತಾಗತ್ತೆ. ಈ ಸರ್ವ ಮಂತ್ರ ಮತ್ತು ಈ ಶ್ರೀವಿದೆಯೇ ಸರ್ವಯಂತ್ರ ಮತ್ತು ಸರ್ವತಂತ್ರ ಅಂತ ಏನ್ ಹೇಳ್ತೀವೋ ಅದು ಏನಪ್ಪ ಅಂತಂದ್ರೆ, ತಂತ್ರ ಅಂದ್ರೆ ಏನು ಅಂತಂದ್ರೆ, ಈ ವಿಗ್ರಹಕ್ಕೂ ಈ ಮಂತ್ರ ಏನಿದೆ, ಆ ವಿಗ್ರಹ ಇದೆ, ಆ ವಿಗ್ರಹಕ್ಕೂ ಮತ್ತು ನಾವು ಹೇಳ್ತಕ್ಕಂಥ ಮಂತ್ರಕ್ಕೂ ಮಧ್ಯೆ ಯಂತ್ರ ಇರುತ್ತೆ. ಅಂತಹ ಉಪಾಸನೆಯನ್ನ, ಆ ಯಂತ್ರದ ಉಪಾಸನೆಯನ್ನ ಹೇಗೆ ಅದನ್ನ ಅನುಸಂಧಾನ ಮಾಡ್ಕೋಬೇಕು, ಅದನ್ನ ಹೇಗ್ ಪೂಜಿಸ್ಬೇಕು ಅಂತ ತಿಳಿಸೋದೆ ತಂತ್ರ. ಅಂದ್ರೆ ಈ ಮಂತ್ರಕ್ಕೂ ಮತ್ತೆ ವಿಗ್ರಹಕ್ಕೂ ಮಧ್ಯ ನಾವು ಏನ್ ಮಾಡ್ತೀವಿ, ಯಂತ್ರ ಇಡ್ತೀವಿ. ಆ ಯಂತ್ರವನ್ನ ನಾವು, ಯಂತ್ರದ ಮೂಲಕ ನಾವು ಹೇಗೆ ಪೂಜೆ ಮಾಡ್ಬೇಕು, ಅದನ್ನ ಹೇಗೆ ಅನುಸಂಧಾನ ಮಾಡ್ಕೋಬೇಕು ಅಂತ ಒಂದು ವಿಚಾರನ ಯಾವ್ದು ತಿಳಿಸುತ್ತೋ ಅದನ್ನೇ ನಾವು ತಂತ್ರ ಅಂತ ಅಂದ್ಬಿಟ್ಟು ಕರಿತೀವಿ. ಈ ತಂತ್ರ ಅನ್ನೋದು ವೇದ ಸಮ್ಮತವಾದದ್ದು ಅಂತ ಹೇಳ್ತಾರೆ. ಈ ತಂತ್ರ ಅನ್ನೋದು ವೇದ ಸಮ್ಮತವಾದಂಥದ್ದು ಅಂತ ಹೇಳ್ತಾರೆ ಈ ಯಂತ್ರ ಅನ್ನೋದಕ್ಕೆ. ಆ ಯಂತ್ರ ಅಂತಂದ್ರೆ ಏನಪ್ಪ ಅಂತಂದ್ರೆ ಎನರ್ಜಿ. ಯಾವಾಗ ಈ ವಿಗ್ರಹಕ್ಕೂ ಆ ಮಂತ್ರಕ್ಕೂ ಮಧ್ಯ ನಾವು ಯಂತ್ರವನ್ನ ಉಪಯೋಗಿಸ್ತೀವೋ, ಆ ಯಂತ್ರ ಅಂದ್ರೆ ಏನು ಅಂತಂದ್ರೆ ಅದು ಎನರ್ಜಿ. ಆ ಎನರ್ಜಿನ ಅನುಸಂಧಾನ ಮಾಡ್ಕೊಂಡು ಯಾವ ರೀತಿ ಪೂಜೆ ಮಾಡ್ಬೇಕು, ಅದನ್ನ ಯಾವ ರೀತಿ ಅನುಸಂಧಾನ ಮಾಡ್ಕೋಬೇಕು ಅಂತ ತಿಳಿಸೋದೆ ತಂತ್ರ ಅಂತ ಹೇಳ್ತಾರೆ. ಆ ಎನರ್ಜಿ ಅನ್ನೋದು ಏನಾಗಿದೆ, ಬರೀ ಆ ವಿಗ್ರಹ ಆ ಯಂತ್ರದಲ್ಲೇ ಇಲ್ಲ, ನಮ್ಮ ಶರೀರದಲ್ಲೂ ಕೂಡ ಆ ಎನರ್ಜಿನ ಕಾಣ್ತೀವಿ. ನಮ್ಮ ಶರೀರದಲ್ಲೂ ಕೂಡ, ನಮ್ಮ ಶರೀರ ಕೂಡ ಯಂತ್ರಮಯವಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಈ ದೇವತಾ ಮೂರ್ತಿನ ನಾವು ಪ್ರತಿಷ್ಠೆ ಮಾಡೋ ಕಾಲದಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತೀವಿ ದೇವಸ್ಥಾನಗಳಲ್ಲಿ, ಇನ್ನೆಲ್ಲಾದ್ರೂ ಆ ದೇವರುಗಳನ್ನ ಪ್ರತಿಷ್ಠೆ ಮಾಡ್ಬೇಕಾದ್ರೆ ಏನ್ ಮಾಡ್ತಾರಪ್ಪ ಮೊದಲಿಗೆ ಅಂತಂದ್ರೆ, ಶಾಸ್ತ್ರ ನಿಯಮದ ಪ್ರಕಾರ ಅದಕ್ಕೇನ್ ಮಾಡ್ತಾರೆ, ಕ್ಷೀರವಾಸ, ಜಲವಾಸ, ಧಾನ್ಯವಾಸ ಅಂತ ಅಂದ್ಬಿಟ್ಟು ಅವೆಲ್ಲದ್ರದಿಂದ ಅದನ್ನ ಶುದ್ಧಿ ಮಾಡಿ ಆ ದೇವತೆಗೆ ಸೇರಿದ ಮಂತ್ರವನ್ನ, ಅದು ಎಷ್ಟೋ ಲಕ್ಷಗಟ್ಲೆ ಮಂತ್ರ, ಆ ಲಕ್ಷಗಟ್ಲೆ ಮಂತ್ರವನ್ನ ಜಪ ಮಾಡಿ ಆಮೇಲೆ ಏನ್ ಮಾಡ್ತಾರೆ, ಯಜ್ಞಗಳನ್ನ ಮಾಡ್ತಾ ಹೋಗ್ತಾರೆ, ಹೋಮಗಳನ್ನ ನಡೆಸ್ತಾ ಹೋಗ್ತಾರೆ. ಆ ಹೋಮ ಮತ್ತು ಆ ಜಪ
ಆ ಎರಡು ಏನಾಗತ್ತೆ, ಆ ಯಂತ್ರದಲ್ಲಿ ಇವ್ರು ಮಾಡ್ದಂತ ಏನು ಜಪಗಳಿರ್ತೋ ಅದು ಲಕ್ಷಗಟ್ಲೆ ಜಪ, ಆ ಜಪ ಮತ್ತು ಅವ್ರ ಹೋಮ ಏನ್ ಮಾಡಿರ್ತಾರೋ ಅದೆಲ್ಲ ಆ ಯಂತ್ರದಲ್ಲಿ ಸೇರ್ಕೊಂಡು, ಆ ಯಂತ್ರದಲ್ಲಿ ಸೇರಿದಾಗ ಏನ್ ಮಾಡ್ತಾರೆ ಇವರು, ಆ ವಿಗ್ರಹನ ಪ್ರತಿಷ್ಠೆ ಮಾಡಕ ಮೊದಲು ಆ ಯಂತ್ರವನ್ನ ಆ ವಿಗ್ರಹದ ಕೆಳಗೆ ಇಟ್ಟು ಆಮೇಲೆ ಆ ವಿಗ್ರಹವನ್ನ ಅಲ್ಲಿ ಪ್ರತಿಷ್ಠೆ ಮಾಡ್ತಾರೆ. ಅದರಿಂದ ಏನಾಗತ್ತಪ್ಪ ಅಂತಂದ್ರೆ, ಆ ಪ್ರತಿಷ್ಠೆ ಮಾಡಿದ್ರೆ ಆ ರೀತಿಯಲ್ಲಿ, ಆ ಶಾಸ್ತ್ರದ ಪ್ರಕಾರ ಆ ರೀತಿಯಲ್ಲಿ ಪ್ರತಿಷ್ಠೆ ಮಾಡಿದಾಗ ಆ ವಿಗ್ರಹದ ತೇಜಸ್ಸು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಆ ಯಾತಕ್ಕೆ ಅಂದ್ರೆ ಅದು ಕೆಳಗಡೆ ಇರೋ ಯಂತ್ರ ಆ ತೇಜಸ್ಸನ್ನ ಹೆಚ್ಚಿಸ್ತಾ ಹೋಗುತ್ತೆ ಮತ್ತು ಆ ವಿಗ್ರಹ ಅನ್ನೋದು ಶಕ್ತಿಯುತವಾಗಿ ಕೂಡಿರುತ್ತೆ. ಅಂದ್ರೆ ಯಾರೇ ಭಕ್ತ ಅಲ್ಲಿ ಹೋದ ತಕ್ಷಣ ಆ ವಿಗ್ರಹವನ್ನ ನೋಡ್ಬೇಕು ಅಂತ ಹೋದ ತಕ್ಷಣ ಆ ಮನುಷ್ಯನ ಅಟ್ರಾಕ್ಷನ್ ಆಕರ್ಷಿಸುತ್ತೆ ಆ ಯಂತ್ರ ಅನ್ನೋದು. ಅಷ್ಟು ಶಕ್ತಿ ಆ ಯಂತ್ರದಲ್ಲಿ ಇರುತ್ತೆ. ಯಾಕೆ ಬಂತು ಆ ಶಕ್ತಿ ಅಂದ್ರೆ ಮಂತ್ರದ ಮೂಲಕ. ಮಂತ್ರ ಅನ್ನೋದು ಅಷ್ಟೊಂದು ಶಕ್ತಿಯುತವಾಗಿರುತ್ತೆ. ಆ ಮಂತ್ರವನ್ನ ಆ ಯಂತ್ರದಲ್ಲಿ ಸೇರಿಸಿ ಅಲ್ಲಿ ಪ್ರತಿಷ್ಠೆ ಮಾಡಿರ್ತಾರೆ. ಆದ್ರಿಂದ ಆ ಯಂತ್ರ, ಆ ವಿಗ್ರಹ ಅನ್ನೋದು ಅಷ್ಟೊಂದು ತೇಜಸ್ಸಾಗಿ ಅಷ್ಟೊಂದು ಶಕ್ತಿಯುತವಾಗಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮುಂದಿನ ನಾಮ ಸರ್ವಯಂತ್ರಾತ್ಮಿಕ. ಮುಂದಿನ ನಾಮ ಅಂತಂದ್ರೆ 53ನೇ ನಾಮಕ್ಕೆ ಇವಾಗ ನಾವು ಬರ್ತಾ ಇದ್ದೀವಿ. 53ನೇ ನಾಮ ಸರ್ವಯಂತ್ರಾತ್ಮಿಕ ಸರ್ವತಂತ್ರ ರೂಪ ಮನೋನ್ಮನಿ ಅಂತ ಅಂದ್ಬಿಟ್ಟು ಇದೆ. 53ನೇ ನಾಮ. ಈಗ ಮೊದಲನೇ ನಾಮ ಸರ್ವಯಂತ್ರಾತ್ಮಿಕ ಅಂತಂದ್ರೆ ಏನು ಅಂತ ಸ್ವಲ್ಪ ನೋಡೋಣ. ಈ ಯಂತ್ರ ಅಂತಂದ್ರೆ ನಾವೇನ್ ಹೇಳಿದ್ವಿ, ಮಾತೆಯ ಸ್ವರೂಪವೇ ಯಂತ್ರ. ಯಂತ್ರ ಅಂದ್ರೆ ಆ ಮಂತ್ರದ ಮೂಲಕ ಅದನ್ನ ಒಂದು ತೇಜಸ್ ರೂಪವಾಗಿ ಶಕ್ತಿಯುತವಾಗಿ ಮಾಡಿರ್ತಾರೆ ಆ ಯಂತ್ರವನ್ನ. ಆದ್ರಿಂದ ಅದು ಮಾತೆಯ ಸ್ವರೂಪ. ಆ ಮಾತೆ ಎನ್ನೋಳು ಆ ಯಂತ್ರದಲ್ಲಿ ಕಾಣ್ತೀವಿ, ಆ ಮಂತ್ರದಲ್ಲಿ ಕಾಣ್ತೀವಿ. ಮಾತೆನ್ನ ನಾವು ನೋಡ್ಬೇಕಾದ್ರೆ ನಾವು ದರ್ಶನನ ನಾವು ಪಡೆಯಕ್ ಆಗಲ್ಲ. ಯಾವ್ದ್ರ ಮೂಲಕ ಪಡಿತೀವಿ? ಆ ಯಂತ್ರದ ಮೂಲಕ, ಆ ಮಂತ್ರದ ಮೂಲಕ ಆ ಮಾತೆನ್ನ ನಾವು ಕಾಣ್ತಾ ಹೋಗ್ತೀವಿ. ಆದ್ರಿಂದ ಮಾತೆಯ ಸ್ವರೂಪ ಅನ್ನೋದು ಯಂತ್ರ. ಇಲ್ಲಿ ನಾವ್ ಏನ್ ನೋಡಿದ್ವಿ, ಸರ್ವಯಂತ್ರಾತ್ಮಿಕ. ಆತ್ಮಿಕ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಎಲ್ಲ ಕಡೆ ವ್ಯಾಪ್ಸಿರೋದು. ಯಂತ್ರ ಆತ್ಮಿಕ. ಆತ್ಮಿಕ ಅಂದ್ರೆ ಎಲ್ಲ ಕಡೆ ವ್ಯಾಪ್ಸಿರೋದು ಅಂತ ಆಯ್ತು. ಯಂತ್ರ ಅಂದಾಗ ಅದೊಂದು ಶಕ್ತಿ ಕೇಂದ್ರ. ಅಲ್ಲೊಂದು ಆ ಯಂತ್ರದಲ್ಲಿ ಯಾವಾಗ ಈ ಮಂತ್ರನ ತುಂಬಿರ್ತೀವೋ ಅದು ಆ ಶಕ್ತಿ ಅನ್ನೋದು ಅಲ್ಲಿ ತುಂಬಿರುತ್ತೆ. ಅದು ಶಕ್ತಿ ಕೇಂದ್ರವಾಗತ್ತೆ. ಆಮೇಲೆ ಸರ್ವ ಯಂತ್ರಾತ್ಮಿಕ ಅಂದ್ಮೇಲೆ ಸರ್ವ ಅಂದ್ರೆ ಏನಪ್ಪಾ ಅಂದಾಗ ಅದು ಪರಬ್ರಹ್ಮವನ್ನ ತಿಳಿಸುವ ಒಂದು ಶ್ರೀನಾಮ. ಸರ್ವ ಅಂತಂದ್ರೆ ಪರಬ್ರಹ್ಮನನ್ನ ತಿಳಿಸುವ ಒಂದು ಶ್ರೀನಾಮ. ಒಟ್ಟಾರೆ ಇದನ್ನ ಹೇಳ್ಬೇಕು ಅಂದಾಗ ಒಟ್ಟಾರೆ ಇದರ ಅರ್ಥ ಏನಪ್ಪಾ ಅಂದಾಗ, ಪರಬ್ರಹ್ಮ ಸ್ವರೂಪಿಣಿಯಾದ ಶ್ರೀ ಲಲಿತೆ ಎಲ್ಲ ಕಡೆ ವ್ಯಾಪಿಸಿ, ಆ ಎಲ್ಲ ಕಡೆ ವ್ಯಾಪಿಸಿ ಆ ಶಕ್ತಿ ಕೇಂದ್ರದಲ್ಲಿ ಆ ಯಂತ್ರದಲ್ಲಿ ಇದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ಬೇಕಾಗತ್ತೆ. ಅಂದ್ರೆ ಆ ಪರಬ್ರಹ್ಮ ಸ್ವರೂಪಿಣಿ ಶ್ರೀಲಲಿತೆ ವ್ಯಾಪಿಸಿರುವ ಶಕ್ತಿ ಕೇಂದ್ರವನ್ನ ಯಂತ್ರ ಅಂತ ಒಟ್ಟಾರೆಯಾಗಿ ನಾವು ಹೇಳ್ಬೇಕಾರ. ಯಂತ್ರ ಅಂದ್ರೆ ಏನಪ್ಪಾ ಅಂತಂದ್ರೆ ಆ ರೀತಿ ಆ ಯಂತ್ರ ಅಂತ ಅಂದ್ಬಿಟ್ಟು ನಾವು ಕರಿತೀವಿ. ಜನರು ಇಂತಹ ಯಂತ್ರಗಳನ್ನ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ. ಈ ಜನ ಯಂತ್ರ ಮಾಡಿಸ್ಕೊಂಡ್ವಿ ಅಂತ ಹೇಳೋದನ್ನ ಕಮ್ಮಿಯಾಗಿದ್ರು. ಈಗ ಒಂದು ವೈಜ್ಞಾನಿಕ ಯುಗ ಆಗಿ ಆ ಮೂಢನಂಬಿಕೆ ಅದು ಅನ್ನೋ ಒಂದು ರೀತಿಯಿಂದ ಆ ಯಂತ್ರಗಳು ಕಮ್ಮಿ ಆದ್ರೂ ಈಗಲೂ ಕೂಡ ಆ ಯಂತ್ರಗಳನ್ನ ಉಪಯೋಗಿಸ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಹೇಗೆ ಅಂದ್ರೆ, ಈ ಮಕ್ಕಳಿಗೆ ಏನಾರ ಜ್ವರ ಬಂತು ಏನಾಯ್ತು ಅಂದಾಗ ಅದಕ್ಕೆ ಬಾಲಗ್ರಹ ಮಂತ್ರ, ಬಾಲಗ್ರಹ ಯಂತ್ರ ಅಂತ ಅಂದ್ಬಿಟ್ಟು ಮಾಡಿಸ್ತಾರೆ. ಈಗ್ಲೂ ಕೂಡ ಮಾಡಿಸಿ ಅದನ್ನ ಆ ಮಕ್ಕಳಿಗೆ ಕಟ್ತಾರೆ. ಅದೇ ರೀತಿ ಎಲ್ಲಾದ್ರೂ ಭಯ ಬಿದ್ದಿದ್ರೆ ಭಯಕ್ಕೂ ಕೂಡ ಒಂದು ಯಂತ್ರವನ್ನು ಮಾಡಿ ಆ ಮಕ್ಕಳಿಗೆ ಹಾಕೋದು ಅಥವಾ ದೊಡ್ಡವ್ರಿಗೆ ಹಾಕೋದು, ಇದೆಲ್ಲ ಈಗಲೂ ಕೂಡ ಜನಗಳು ಈ ಯಂತ್ರಗಳನ್ನ ಉಪಯೋಗಿಸೋದನ್ನ ನಾವು ಕಾಣ್ತಾ ಇದ್ದೀವಿ. ಹೀಗೆ ಜನಗಳು ನಾನಾ ರೀತಿಯ ಯಂತ್ರಗಳನ್ನ ಉಪಯೋಗಿಸ್ತಾ ಇದ್ದಾರೆ.
ಹಾಗೆ ಆ ವಿಗ್ರಹದ ಕೆಳಗೆ ಹಾಕಕ್ ಕೂಡ ಅದು ಯಂತ್ರ ಅಂತ ಅಂದ್ಬಿಟ್ಟು ನಾವು ನೋಡಿದ್ವಿ. ಮುಂದಿನ ನಾಮ ಮುಂದಿನ ನಾಮ ಅಂತಂದ್ರೆ ಸರ್ವತಂತ್ರ ರೂಪ ಅನ್ನ. ಸರ್ವತಂತ್ರ ರೂಪ ಅಂತಂದ್ರೆ ಏನಪ್ಪಾ ಅಂದ್ರೆ ವೈದಿಕ ಮಾರ್ಗದಲ್ಲಿ ಆಚರಿಸುವ ಸಂಪ್ರದಾಯಬದ್ಧವಾದ ಒಂದು ತಂತ್ರ ಏನಿದೆಯೋ ಅದನ್ನ ನಾವು ಸರ್ವತಂತ್ರ ರೂಪ ಅಂತ ಅಂದ್ಬಿಟ್ಟು ಕರಿತೀವಿ. ಅಂದ್ರೆ ತಂತ್ರ ಅಂದ್ರೇನು ಅಂತ ಅಂದಾಗ ಈ ವೈದಿಕ ಮಾರ್ಗದಲ್ಲಿ ಆಚರಿಸುವ ಯಾವುದೇ ಜ್ಞಾನನ, ನಾವು ಯಾವುದೇ ಒಂದು ಜ್ಞಾನನ ವೇದ ಸಮ್ಮತವಾಗಿ ಹೇಳ್ತಾ ಹೋಗ್ತೀವಿ. ಆ ವೈದಿಕ ಮಾರ್ಗದಲ್ಲಿ ನಾವು ಯಾವುದೇ ಒಂದು ಜ್ಞಾನನ ಹೇಳ್ಬೇಕಾದ್ರೆ ಅದು ವೇದ ಸಮ್ಮತವಾಗಿರುತ್ತೆ. ಅಂತ ವೇದ ಸಮ್ಮತವಾದಂಥದ್ದನ್ನೇ ನಾವು ತಂತ್ರ ಅಂತ ಅಂದ್ಬಿಟ್ಟು ಕರಿತೀವಿ. ಇದರಲ್ಲಿ 2 ವಿಧಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಯಾವುದು ಅಂತಂದ್ರೆ ವೈದಿಕ ಸಮ್ಮತವಾದದ್ದು ಒಂದು, ಮತ್ತೆ ವೈದಿಕ ವಿರುದ್ಧವಾದ ತಂತ್ರ ಅಂತ ಅಂದ್ಬಿಟ್ಟು 2 ತಂತ್ರಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ವೈದಿಕ ಸಮ್ಮತವಾದಂತ ಒಂದು ತಂತ್ರ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈ ಶರೀರ ಅನ್ನೋದು ಏನಿದೆಯೋ ಇದು ಕೂಡ ಒಂದು ಶಕ್ತಿ ಕೇಂದ್ರ. ಈ ಶರೀರ ಅನ್ನೋದು ಕೂಡ ನಾವು ಯಂತ್ರ ಅಂದಾಗ ಏನ್ ಹೇಳಿದ್ವಿ, ಅದು ಶಕ್ತಿ ಕೇಂದ್ರ ಅಂತ ಹೇಳಿದ್ವಿ. ಈ ಶರೀರ ಅನ್ನೋದಿದೆಯಲ್ಲ ಇದು ಕೂಡ ಒಂದು ಶಕ್ತಿ ಕೇಂದ್ರ, ಒಂದು ಯಂತ್ರ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂತಂದ್ರೆ ಹೇಗೆ ಅಂತ ನೋಡಿದಾಗ ಇದು ಹೇಗೆ ಶಕ್ತಿ ಕೇಂದ್ರ ಈ ಶರೀರ ಅನ್ನೋದು ನಾವು ನೋಡಿದಾಗ ನಾವೇನ್ ಮಾಡ್ತೀವಿ, ದಿನ ಈ ಉಚ್ಛ್ವಾಸ ನಿಶ್ವಾಸದನ್ನ ಮಾಡ್ತಾನೇ ಇರ್ತೀವಿ. ಈ ಉಚ್ಛ್ವಾಸ ನಿಶ್ವಾಸಗಳನ್ನ ಹೇಗ್ ಮಾಡ್ತೀವಿ ಅಂತಂದ್ರೆ ಅದು ಈ ಮಂತ್ರ ಮತ್ತು ಈ ನಾದ, ಇದರಿಂದ ಆ ಉಚ್ಛ್ವಾಸ ನಿಶ್ವಾಸ ಅನ್ನೋದು ಕೂಡಿರುತ್ತೆ. ಪ್ರತಿದಿನ ಪ್ರತಿ ಕ್ಷಣ ನಾವು ಈ ಶರೀರದಲ್ಲಿ ಮಾಡ್ತಾ ಇರ್ತೀವಿ. ಆದ್ರೆ ಇದು ನಮಗ್ ಗೋಚರಿಸ್ತಾ ಇಲ್ಲ. ನಾವೀಗ ಉಚ್ಛ್ವಾಸ ನಿಶ್ವಾಸ ಮಾಡೋದ್ರ ಕಡೆ ನಮಗ್ ಗಮನನೇ ಇರಲ್ಲ. ನಾವೇನ್ ಮಾಡ್ತೀವಿ, ಯಾವುದೋ ಕೆಲಸದಲ್ಲಿ ಇಟ್ಬಿಡ್ತೀವಿ, ಏನೋ ಮಾಡ್ತಾ ಇರ್ತೀವಿ. ಆ ಉಚ್ಛ್ವಾಸ ನಿಶ್ವಾಸದ ಕಡೆ ನಮಗ್ ಗಮನನೇ ಇರಲ್ಲ. ಆದ್ರೆ ಈ ಉಚ್ಛ್ವಾಸ ನಿಶ್ವಾಸ ಅನ್ನೋದು ಕೂಡ ಈ ಮಂತ್ರ ಮತ್ತು ಈ ನಾದದಿಂದ ಕೂಡಿರುತ್ತೆ. ಮತ್ತು ಈ ಶರೀರ ಅನ್ನೋದು ಯಂತ್ರ ಶಕ್ತಿಯಿಂದ ಕೂಡಿರುತ್ತೆ ಅಂತ ಹೇಳ್ತಾರೆ. ಈ ಶರೀರ ಏನಾಗಿರುತ್ತೆ, ಇದು ಯಂತ್ರ ಶಕ್ತಿಯಿಂದ ಕೂಡಿರುತ್ತೆ. ನಾವೇನು ಉಚ್ಛ್ವಾಸ ನಿಶ್ವಾಸ ಮಾಡ್ತೀವೋ ಅದು ಮಂತ್ರ ಮತ್ತು ನಾದದಿಂದ ಕೂಡಿರುತ್ತೆ ಅಂತ ಹೇಳ್ತಾರೆ. ಆದರೆ ಈ ಸ್ವರೂಪವಾದ ಈ ಶಕ್ತಿನ, ಅಂದ್ರೆ ಇದು ಈ ಶರೀರನ ನಾವು ಯಂತ್ರ ಅಂತ ಹೇಳಿದ್ವಿ, ಈ ಉಚ್ಛ್ವಾಸ ನಿಶ್ವಾಸನ ನಾದ ಮತ್ತು ಮಂತ್ರ ಅಂತ ಹೇಳಿದ್ವಿ. ಈ ರೀತಿಯ ಒಂದು ಶಕ್ತಿಯನ್ನ ಶರೀರದಲ್ಲಿ ಈ ರೀತಿಯಾಗಿ ನಡೀತಾ ಇರತಕ್ಕಂತ ಇಂಥ ಒಂದು ಕ್ರಮನ ಏನ್ ಹೇಳ್ತೀವಿ, ತಂತ್ರ ಅಂತ ಹೇಳ್ತೀವಿ. ಒಳಗಡೆ ಈ ರೀತಿ ನಡೀತಾ ಇದೆ ಆದ್ರೆ ನಮಗ್ ಗಮನ ಇಲ್ಲ. ನಾವೇನ್ ಮಾಡ್ತೀವಿ, ಆ ಉಸಿರಾಟ ಕೂಡ ನಾವು ಗಮನಿಸಕ್ ಹೋಗಲ್ಲ, ಏನೋ ಕೆಲ್ಸ ಮಾಡ್ಕೊಂಡು ಯಾವ್ದ್ರಲ್ಲೋ ಇದ್ದಾಗ್ತೀವಿ. ಅದ್ರ ಪಾಡ್ಗದು ಪ್ರತಿ ಕ್ಷಣ ಪ್ರತಿ ನಿಮಿಷ ಅದು ನಡೀತಾ ಇರುತ್ತೆ. ಇಂಥ ನಡೆಯುವಂತ ಒಂದು ಕ್ರಮನ ನಾವೇನ್ ಹೇಳ್ತೀವಿ, ತಂತ್ರ ಅಂತ ಹೇಳ್ತೀವಿ. ಅದು ಒಳಗಡೆನೆ ಮಂತ್ರ ರೂಪದಲ್ಲಿ, ನಾದ ರೂಪದಲ್ಲಿ, ಯಂತ್ರ ರೂಪದಲ್ಲಿ, ಈ ಶರೀರ ಅನ್ನೋದು ಯಂತ್ರ ರೂಪದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅದನ್ನೇ ನಾವೇನಂತ ಕರಿತೀವಿ, ತಂತ್ರ ಅಂತ ಕೂಡಿದೆ. ನಾವು ಈ ಶರೀರನ ಉಪಯೋಗಿಸ್ಕೊತಾ ಇದ್ದೀವಿ. ಯಾವ್ದಕ್ಕೆ, ನಮ್ಗೆ ಯಾವ್ದು ಬೇಕೋ ಅದಕ್ಕೆ ನಾವು ಈ ಶರೀರನ ಉಪಯೋಗಿಸ್ಕೊಂಡು ನಾವು ಈ ಜೀವನವನ್ನ ಸಂತೋಷವಾಗಿ ಕಳೀತಾ ಇದ್ದೀವಿ. ಆದ್ರೆ ಈ ಶರೀರದ ಒಳಗಡೆ ಇರುವಂತ ಆ ಮಂತ್ರ ಏನಿದೆ ಅದು ನಮಗ್ ಗೊತ್ತಾಗ್ತಾ ಇಲ್ಲ. ಆ ಶಕ್ತಿ ಏನಿದೆ ಒಳಗಡೆ ಇರುವಂತ ಆ ಶಕ್ತಿ ಏನಿದೆ ಅದ್ರ ಕಡೆ ನಾವು ಚಿಂತನೆ ಮಾಡಕ್ ಕೂಡ ಹೋಗ್ತಾ ಇಲ್ಲ. ಯಾವ್ದ್ರಿಂದ ನಾವು ಈ ತರ ನಡೀತಾ ಇದೆ ನಮ್ ಶರೀರ, ಯಾವ ಶಕ್ತಿಯಿಂದ ನಡೀತಾ ಇದೆ, ಯಾವ ಮಂತ್ರದಿಂದ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ ಯೋಚನೆ ಅನ್ನೋದು ಹೋಗ್ತಾ ಇಲ್ಲ. ಈ ಬಾಹ್ಯದಲ್ಲಿ ಏನಾಗಿದೆ, ಈ ಮಾತೆಯನ್ನ ಪರಬ್ರಹ್ಮ ಸ್ವರೂಪಿಣಿಯನ್ನ ಪೂಜೆ ಮಾಡ್ಬೇಕು, ಆಕೆನ ಒಲಿಸ್ಕೋಬೇಕು ಅಂತ ಅಂದ್ಬಿಟ್ಟು ಯಂತ್ರ ಪೂಜೆನ ಮಾಡ್ತಾ ಇದ್ದಾರೆ. ಯಂತ್ರ ಅಂದ್ರೆ ಇಲ್ಲಿ ಶ್ರೀಚಕ್ರ ಅಂತ ಹೇಳ್ತಾರೆ. ಸಾಕಷ್ಟು ಜನಗಳು ಆ ಬಾಹ್ಯದಲ್ಲಿ ಶ್ರೀಚಕ್ರ ಉಪಾಸನೆಯನ್ನ ಮಾಡ್ತಾ ಇದ್ದಾರೆ.
ಈ ಯಂತ್ರ ಅನ್ನೋದು ಏನಪ್ಪಾ ಅಂತಂದ್ರೆ ಎಲ್ಲ ಯಂತ್ರಗಳಿಗೆ ರಾಜ ಇದು. ಈ ಶ್ರೀಚಕ್ರ ಅನ್ನೋದು ಯಾವ್ಯಾವ ಯಂತ್ರ ಇದೆಯೋ ಇದಕ್ಕೆಲ್ಲ ಮಹಾಯಂತ್ರ ರಾಜ ಇದ್ದಾಗ ಇದು ಅಂತ ಅನ್ಬಿಟ್ಟು ಹೇಳ್ತಾರೆ. ಇಂಥ ಯಂತ್ರದ ಪೂಜೆ ಮಾಡೋವಾಗ ನಾನು ಆ ಪರಮಾತ್ಮನ ಒಲಿಸ್ಕೊಂಡ್ಬಿಡ್ತೀನಿ. ಶ್ರೀಚಕ್ರದಲ್ಲಿ ಆ ಮಾತೆ ಇದ್ದಾಳೆ. ಆ ಶ್ರೀಚಕ್ರವನ್ನ ನಾವು ಪೂಜೆ ಮಾಡಿದಾಗ ಆ ಮಾತೆ ನಮ್ಗೆ ಒಲಿದ್ ಬಿಡ್ತಾಳೆ, ಅವಳನ್ನ ಒಲಿಸ್ಕೊಂಡ್ಬಿಡ್ತೀವಿ ಅಂತ ಅನ್ಬಿಟ್ಟು ಯಾವುದೋ ಒಂದು ನಾನ್ ಮಾಡ್ತಾ ಇದ್ದೀನಪ್ಪ ಪೂಜೆ ಅನ್ನೋ ಉದಾಸೀನ ಭಾವದಿಂದ ನಾವು ಆ ಶ್ರೀಚಕ್ರನ ಪೂಜೆ ಮಾಡಿದ್ರೆ ಅದರಿಂದ ಫಲ ನಮ್ಗೆ ಸಿಗಲ್ಲ. ಅದನ್ನ ಯಾವ ರೀತಿ ಮಾಡ್ಬೇಕಪ್ಪ ಅಂತಂದ್ರೆ ವೇದಾಂತ ಮಾರ್ಗ, ವೇದಾಂತ ಏನ್ ಹೇಳ್ತಾ ಇದೆ, ಯಾವ ರೀತಿ ಅದರ ಪೂಜೆನ ಮಾಡ್ಬೇಕು ಆ ತಂತ್ರವನ್ನ ಕೊಟ್ಟಿದೆ ವೇದಾಂತ ಅನ್ನೋದು. ಆ ತಂತ್ರದ ಮೂಲಕ ನಾವು ಆ ಚಕ್ರದ ಉಪಾಸನೆಯನ್ನ ಮಾಡಿದಾಗ ಅದಕ್ಕೆ ತಕ್ಕವಾದಂತ ಒಂದು ಫಲವನ್ನ ನಾವು ಅನುಭವಿಸ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದ್ರಿಂದ ನಾವು ಶ್ರೀಚಕ್ರದ ಉಪಾಸನೆಯನ್ನ ಮಾಡ್ಬೇಕಾದ್ರೆ ವೇದ ಸಮ್ಮತವಾದಂತ ಒಂದು ಮಾರ್ಗ ಏನಿದೆಯೋ ಆ ಮಾರ್ಗದ ಮೂಲಕ ನಾವು ಅದರ ಉಪಾಸನೆಯನ್ನ ಮಾಡ್ಬೇಕಾಗತ್ತೆ. ಮುಂದಿನ ನಾಮ ಮನೋನ್ಮನಿ ಅಂತ. ಮನೋನ್ಮನಿ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಈ ಪ್ರಪಂಚದ ಯಾವುದೇ ಒಂದು ವ್ಯವಹಾರದ ಕಡೆ, ಏನ್ ಈ ಜಗತ್ತಿನಲ್ಲಿ ನಾವೆಲ್ಲ ಜೀವಿಗಳು ವ್ಯವಹಾರವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವೋ ಈ ರೀತಿಯ ಒಂದು ವ್ಯವಹಾರದ ಕಡೆ ಯಾವುದೇ ಒಂದು ಗಮನ ಕೊಡದೆ ಭೌತಿಕವಾದಂತ ಈ ವಸ್ತುಗಳ ಮೇಲೆ ಒಂದು ಆಸೆಯನ್ನ ಇಟ್ಕೊಳ್ದಿರ ನಿರ್ಲಿಪ್ತತೆಯಿಂದ ಇದ್ದು ಆ ಬ್ರಹ್ಮಭಾವವನ್ನ ಹೊಂದಿ ಮಗ್ನವಾಗಿರ್ತಾನೋ ಅವನ್ಗೆ ಉನ್ಮನಿ ಸ್ವಭಾವವನ್ನ ಹೊಂದಿದವನು ಅಂತ ಹೇಳ್ತಾರೆ. ಅಂದ್ರೆ ಈ ವ್ಯವಹಾರದಲ್ಲಿ ಇಲ್ದಿರ ಮತ್ತೆ ಈ ಜಗತ್ತಿನ ಯಾವುದೇ ವಸ್ತುಗಳಲ್ಲಿ ನಿರ್ಲಿಪ್ತನಾಗಿ ಯಾವುದೇ ಬ್ರಹ್ಮ ಭಾವದಿಂದ ಇರ್ತಾನೋ ಅವನ್ನ ಉನ್ಮನಿ ಸ್ವಭಾವದವನು ಅಂತ ಕರಿತೀವಿ. ಅಂತಹ ಉನ್ಮನಿ ಸ್ವಭಾವವನ್ನ ಹೊಂದಿರುವ ಸಾಧಕನ ಸ್ಥಿತಿಯನ್ನ ನಾವೇನಂತ ಕರಿತೀವಿ, ಮನೋನ್ಮನಿ ಸ್ಥಿತಿ ಅಂತ ಕರಿತೀವಿ. ಅಂತ ಒಂದು ಸ್ಥಿತಿಯನ್ನ ಮನೋನ್ಮನ ಸ್ಥಿತಿ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ. ಇಂಥ ಮನೋನ್ಮನ ಸ್ಥಿತಿ ಎಲ್ಲಿ ನಾವು ಕಾಣ್ತೀವಿ ಈ ಶರೀರದಲ್ಲಿ, ಎಲ್ಲಿ ಆ ಮನೋನ್ಮನ ಸ್ಥಿತಿಯ ಇದನ್ನ ಸ್ಥಾನವನ್ನ ನಾವು ಎಲ್ಲಿ ಕಾಣ್ತೀವಪ್ಪ ಅಂತ ಅಂದ್ರೆ ಈ ಭ್ರೂಮಧ್ಯದ ಮಧ್ಯೆ ನಾವು ಏನ್ ಕಾಣ್ತಿದೀವಿ ಆಗ್ನ ಚಕ್ರ ಅನ್ನೋದನ್ನ ನಾವು ಕಾಣ್ತೀವಿ. ಇದನ್ನ ಮನನ ಚಕ್ರ ಅಂತ ಕೂಡ ಕರೀತಾರೆ. ಈ ಆಜ್ಞಾ ಚಕ್ರ ಏನಿದೆ ಇದನ್ನ ಮನನ ಚಕ್ರ ಅಂತ ಕೂಡ ಕರೀತಾರೆ. ಈ ಆಜ್ಞಾ ಚಕ್ರದಿಂದ ಮುಂದಕ್ಕೆ ಹೋದ್ರೆ ಆ ಬ್ರಹ್ಮರಂಧ್ರ ಅಂತ ಇದೆ. ಆ ಬ್ರಹ್ಮರಂಧ್ರ ಆ ಸಹಸ್ರಾರ್ಧ ಹತ್ರ ಅದು ಆ ಬ್ರಹ್ಮರಂಧ್ರ ಇದೆ. ಆ ಬ್ರಹ್ಮರಂಧ್ರದ 2 ಬೆರಳುಗಳ ಅಂತರದಲ್ಲಿ 8 ಸ್ಥಾನಗಳನ್ನ ನಾವು ನೋಡ್ತೀವಂತೆ. ಈ ಬ್ರಹ್ಮರಂಧ್ರ ಸಹಸ್ರಾರಕ್ಕೆ ಆಜ್ಞಾ ಚಕ್ರದಿಂದ ನಾವು ಸಹಸ್ರಾರಕ್ಕೆ ಹೋದಾಗ ಅಲ್ಲೇನಿದೆ ಬ್ರಹ್ಮರಂಧ್ರ ಅನ್ನೋದಿದೆ. ಆ ಬ್ರಹ್ಮರಂಧ್ರದಿಂದ 2 ಬೆರಳುಗಳ ಅಂತರದಲ್ಲಿ ನಾವು 8 ಸ್ಥಾನಗಳನ್ನ ನೋಡ್ತೀವಂತೆ. ಆ 8 ಸ್ಥಾನಗಳನ್ನ ಏನಂತಾರೆ, ಆ 8 ಸ್ಥಾನಗಳನ್ನ ಚಂದ್ರಮಂಡಲ ಅಂತ ಕರೀತಾರೆ. ಆ ಚಂದ್ರಮಂಡಲದಲ್ಲಿ ವ್ಯಾಪಿಸಿರುವಂತ ಒಂದು ಸ್ಥಾನವೇ ಈ ಮನೋನ್ಮನಿ ಸ್ಥಾನ ಅಂತ ಹೇಳ್ತಾರೆ. ಈ ಚಂದ್ರಮಂಡಲದಲ್ಲಿ ವ್ಯಾಪಿಸಿರುವಂತ ಸ್ಥಾನನ ಮನೋನ್ಮನಿ ಸ್ಥಾನ ಅಂತ ಕರೀತಾರೆ. ಈ ಮನೋನ್ಮನಿ ಸ್ಥಿತಿಗೆ ತಲುಪಿದಂತ ಸಾಧಕನ ಸ್ಥಿತಿ ಹೇಗಿರುತ್ತಪ್ಪ ಅಂತಂದ್ರೆ ಉನ್ಮೇಷ ನಿಮಿಷ ಅಂತಂದ್ರೆ ಅವನು ತನ್ನ ಕಣ್ಣನ್ನ ಮುಚ್ಚೋದು ತೆಗೆಯೋದು ಇರಲ್ಲ. ಅಂದ್ರೆ ಅವನು ಅಂತರ್ಲಕ್ಷಣಂ ಬಹಿರ್ದುರ್ಲಭಂ ಬಹಿರ್ದೃಷ್ಟಿ ಅನ್ನೋ ರೀತಿ ಇರ್ತಾನೆ. ಅಂತರ್ಲಕ್ಷಣಂ ಬಹಿರ್ದೃಷ್ಟಿ ಅಂತ ರೀತಿಯಲ್ಲಿ ಅವನು ಇರ್ತಾನೆ. ತೆರೆದ ಕಣ್ಣು ತೆರೆದಂತೆ ಇರುತ್ತೆ. ಅವನು ಈ ಬಾಹ್ಯ ಪ್ರಪಂಚದಲ್ಲಿ ಎಲ್ಲವನ್ನ ನೋಡ್ತಾನೆ ಇರ್ತಾನೆ. ಆದ್ರೆ ಯಾವುದ್ರ ಬಗ್ಗೆ ಕೂಡ ಅವನಿಗೆ ಗಮನ ಇರಲ್ಲ. ಅವನ ದೃಷ್ಟಿ ಎಲ್ಲ ಎಲ್ಲಿರುತ್ತೆ, ಅಂತರ್ಮುಖವಾಗೇ ಇರುತ್ತೆ. ಅವನ ಅಂತರ್ಮುಖದ ಕಡೆಗೆ ನೋಡ್ತಿರ್ತಾನೆ, ಈ ಬಾಹ್ಯ ಪ್ರಪಂಚದಲ್ಲೇ ಇರ್ತಾನೆ. ಆದ್ರೂ ಕೂಡ ಅವನು ಅಂತರ್ಮುಖವಾಗಿರ್ತಾನೆ. ಅವನಿಗೆ ಯಾವ ಈ ಭೋಗದ ಈ ಪ್ರಪಂಚದ ಬಾಹ್ಯದ ವಸ್ತುಗಳ ಮೇಲೂ ಅವನಿಗೆ ಆಸೆ ಅನ್ನೋದಿರಲ್ಲ.
ಅವನು ನಿರ್ಲಿಪ್ತವಾಗ್ಬಿಟ್ಟಿರ್ತಾನೆ ಈ ಬಾಹ್ಯದ ವಸ್ತುಗಳ ಮೇಲೆ. ಅವನು ಅವಾಗ ಏನ್ ಮಾಡ್ತಾನೆ, ಉಚ್ಛ್ವಾಸ ನಿಶ್ವಾಸಗಳಿಲ್ಲದೆ ಕುಂಭ ಸ್ಥಿತಿಯಲ್ಲಿ ಇರ್ತಾನಂತೆ. ಇದನ್ನೇ ನಾವೇನಂತ ಕರಿತೀವಿ, ಮನೋನ್ಮನ ಸ್ಥಿತಿ ಅಂತ ಅಂದ್ಬಿಟ್ಟು ನಾವು ಇದನ್ನ ಕರಿತೀವಿ. ಈ ಸ್ಥಿತಿನ ಹೊಂದಬೇಕಾದ್ರೆ ಯಾವ ರೀತಿ ಹೊಂದ್ತಾರಪ್ಪ ಈ ಸ್ಥಿತಿನ, ಈ ಪ್ರಕ್ರಿಯೆನ, ಈ ಮನೋನ್ಮನ ಸ್ಥಿತಿಯನ್ನ ಯಾವ ರೀತಿ ಹೊಂದುತ್ತಾರೆ ಅಂತಂದ್ರೆ ಯೋಗದ ಮೂಲಕ ಈ ಸ್ಥಿತಿನ ಹೊಂದ್ಬೋದು. ಆಮೇಲೆ ಶ್ರೀಚಕ್ರದ ಉಪಾಸನೆ ಮೂಲಕ, ನಾನು ಆಗ್ಲೇ ಹೇಳಿದ್ನಲ್ಲ, ವೈದಿಕ ಮಾರ್ಗದ ಮೂಲಕ ಯಾವಾಗ ನಾವು ಶ್ರೀಚಕ್ರನ ಉಪಾಸನೆ ಮಾಡ್ತೀವೋ ಆಗ ಇಂಥ ಸ್ಥಿತಿನೂ ಕೂಡ ಆ ಶ್ರೀಚಕ್ರದಲ್ಲಿ ಅಷ್ಟೊಂದು ಮಂತ್ರಶಕ್ತಿ ಅನ್ನೋದು ಇರೋದ್ರಿಂದ ಈ ಸ್ಥಿತಿನ ನಾವು ಅದರಲ್ಲೂ ಕೂಡ ಹೊಂದ್ಬಹುದು ಅಂತ ಹೇಳ್ತಾರೆ. ಈ ವೇದದಲ್ಲಿ ಪಂಚಬ್ರಹ್ಮ ಮಂತ್ರವೆಂಬ ಶಿವನ 10 ನಾಮಗಳನ್ನ ವಿಶೇಷವಾದ ಅತ್ಯಂತ ಶಕ್ತಿಯುತವಾದ ವಾಮದೇವನ ಸ್ವರೂಪ ಅಂತ ಹೇಳ್ತಾರೆ. ಯಾವ್ದ್ರಲ್ಲಿ? ಈ ಪಂಚಬ್ರಹ್ಮ ಮಂತ್ರದಲ್ಲಿ ಶಿವನ 10 ನಾಮಗಳನ್ನ ವಾಮದೇವನ ಸ್ವರೂಪ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆ 10 ನಾಮಗಳು ಯಾವುದು ಅಂತ ಈಗ ನಾವು ಸ್ವಲ್ಪ ನೋಡೋಣ. ಆ 10 ನಾಮಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಯಾವ್ದಪ್ಪ 10 ನಾಮಗಳು ಅಂತಂದಾಗ, ಓಂ ನಮೋ ವಾಮದೇವಾಯ ನಮಃ, ಶ್ರೇಷ್ಠಾಯ ನಮಃ, ಜ್ಯೇಷ್ಠಾಯ ನಮಃ, ರುದ್ರಾಯ ನಮಃ, ಕಾಲಾಯ ನಮಃ, ಕಲವಿಕರುಣಾಯ ನಮಃ, ಬಾಲಾಯ ನಮಃ, ಬಲವಿಕರಣಾಯ ನಮಃ, ಬಲಪ್ರಮಥನಾಯ ನಮಃ, ಸರ್ವಭೂತಾಯ ನಮಃ, ಮನೋನ್ಮನಾಯ ನಮಃ ಅಂತ ಅಂದ್ಬಿಟ್ಟು 10 ನಾಮಗಳು ಏನು ಶಿವನ ನಾಮ ಇದೆಯೋ ಇದನ್ನ ಶಕ್ತಿಯುತವಾದ ವಾಮನ ಒಂದು ಸ್ವರೂಪ, ವಾಮದೇವನ ಸ್ವರೂಪ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂತ ಅಂದ್ರೆ ಇದರಲ್ಲಿ ಈ 10 ನಾಮಗಳಲ್ಲಿ ನಾವ್ ಏನ್ ಕಾಣ್ತೀವಿ? ಸೃಷ್ಟಿ, ಸ್ಥಿತಿ, ಲಯ, ಇದರ ಕಾರ್ಯವನ್ನ ಈ 10 ನಾಮಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಂತಂದ್ರೆ ಈ ಸೃಷ್ಟಿ ಯಾರ ಶಕ್ತಿಯಲ್ಲಿ ಬರುತ್ತಪ್ಪ ಅಂದ್ರೆ ವಾಮನ ಶಕ್ತಿಯಲ್ಲಿ ಈ ಸೃಷ್ಟಿಯನ್ನ ಕಾಣ್ತೀವಿ. ಸ್ಥಿತಿ ಅಂದ್ರೆ ಕಾಲ, ಅದನ್ನ ಈ ಬಲ ಸ್ಥಿತಿಯಲ್ಲಿ ನಾವು ಕಾಣ್ತೀವಿ. ಬಲಪ್ರಮತ ಅಂದ್ರೆ ದಮನ ಸ್ಥಿತಿಯಲ್ಲಿ ಇದು ಬರುತ್ತೆ. ದಮನ ಅಂದ್ರೆ ಲಯ, ಆ ಲಯದ ಸ್ಥಿತಿಯಲ್ಲಿ ಇದನ್ನ ಕಾಣ್ತೀವಿ. ಈ 3 ಸ್ಥಿತಿಗಳನ್ನು ಈ 10 ನಾಮದಲ್ಲಿ ನಾವು ಕಾಣ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ ಸ್ವಲ್ಪ ಅದರ ವಿವರವನ್ನ ತಿಳ್ಕೊಳ್ಳೋಣ. ವಾಮದೇವಾಯ ನಮಃ ಅಂತಂದ್ವಿ ಅಂದ್ರೆ ಏನು? ವಾಮದೇವಾಯ ಅಂದ್ರೆ ವಮನತ್ವವನ್ನ ಕೊಡೋದು. ವಮನತ್ವ ಕೊಡೋದು ಅಂತಂದ್ರೇನು? ಈ ಸೃಷ್ಟಿಯನ್ನ ವ್ಯಕ್ತಪಡಿಸುವಂತ ಒಂದು ಶಕ್ತಿ ಏನಿದೆಯೋ ಅದೇ ವಾಮನ ಶಕ್ತಿ ಅಂತ ಕರೀತಾರೆ. ಈ ಸೃಷ್ಟಿಸಿದ ಬ್ರಹ್ಮಾಂಡಕ್ಕೆ ಆ ಶ್ರೇಷ್ಠನು ಅವನೇ, ಜ್ಯೇಷ್ಠನು ಅವನೇ ಆಗಿರ್ತಾನೆ. ಅದಕ್ಕೆ ಅವನಿಗೆ ವಮನ ಶಕ್ತಿ ಅಂತ ಕರೀತಾರೆ. ಏನ್ ಈ ಸೃಷ್ಟಿ ಮಾಡ್ಬೇಕು ಅಂತ ಅನ್ಬಿಟ್ಟು ಆ ಶಿವ ಸಂಕಲ್ಪ ಮಾಡ್ತಾನೋ ಅದಕ್ಕೆ ವಮನ ಶಕ್ತಿ ಅಂತ ಕರೀತಾರೆ. ಅದಕ್ಕೆ ಅದನ್ನ ನಾವು ವಾಮದೇವಾಯ ನಮಃ ಅಂತ ಅಂದ್ಬಿಟ್ಟು ಮಂತ್ರದಲ್ಲಿ ಹೇಳ್ತೀವಿ. ಶ್ರೇಷ್ಠಾಯ ನಮಃ, ಶ್ರೇಷ್ಠಾಯ ನಮಃ ಅಂದ್ರೆ ಏನಪ್ಪ ಅಂತಂದ್ರೆ ಪ್ರಕಾಶಿಸೋದು. ಆ ಶಕ್ತಿ, ಆ ಶಿವನ ಶಕ್ತಿ ಅನ್ನೋದು ಹೊರಕ್ ಬಂದಾಗ ಏನಾಗತ್ತೆ? ಅಷ್ಟೊಂದು ಪ್ರಕಾಶಮಾನವಾಗಿ ಕಾಣುತ್ತೆ. ಅದಕ್ಕೆ ಅದನ್ನ ಶ್ರೇಷ್ಠಾಯ ನಮಃ ಅಂತ ಅಂದ್ಬಿಟ್ಟು ನಾವು ಮಂತ್ರದಲ್ಲಿ ಹೇಳ್ತೀವಿ. ಜ್ಯೇಷ್ಠಾಯ ನಮಃ, ಜ್ಯೇಷ್ಠಾಯ ನಮಃ ಅಂದ್ರೆ ಈ ಸೃಷ್ಟಿ ಅನ್ನೋದು ಯಾವಾಗ ಆಯ್ತು ಅನ್ನೋದು ನಮ್ಗೆ ಗೊತ್ತೇ ಇಲ್ಲ. ಆದಿ ಯಾವಾಗ ಅನ್ನೋದು ಗೊತ್ತಿಲ್ಲ. ಆ ಪರಮಾತ್ಮನ ಯಾವಾಗ ಇದಾದ ಅಂತ ಗೊತ್ತಿಲ್ಲ. ಅವನೇ ಆದಿ, ಆ ಪರಮಾತ್ಮನೇ ಆದಿಯವನು. ಆದಿ ಆದವನು ಆ ಪರಮಾತ್ಮನೇ, ಆ ಮೊದಲೇನೇನು ಅವನೇ, ಪ್ರಥಮದಲ್ಲಿರೋನು ಅವನೇ. ಆದ್ರಿಂದ ಅವನನ್ನ ಜ್ಯೇಷ್ಠಾಯ ನಮಃ ಅಂತ ಅಂದ್ಬಿಟ್ಟು ಕರಿತೀವಿ. ಆಮೇಲೆ ರುದ್ರಾಯ ನಮಃ, ರುದ್ರಾಯ ನಮಃ ಅಂತ ಅಂದ್ರೆ ಈ ಜಗತ್ತನ್ನ ಅವನು ಸಂಕಲ್ಪದಿಂದ ಸೃಷ್ಟಿ ಮಾಡ್ದ. ಈ ಜಗತ್ತನ್ನ ಸೃಷ್ಟಿ ಮಾಡಿದ್ಮೇಲೆ ಇದನ್ನ ನಿಯಂತ್ರಿಸ್ಬೇಕಲ್ಲ, ಆ ನಿಯಂತ್ರಣ ಶಕ್ತಿಗೆ ಏನಂತ ಕರಿತೀವಿ? ರುದ್ರಾಯ ನಮಃ. ಯಾವುದು ಈ ಪ್ರಪಂಚದ ಒಂದು ನಿಯಂತ್ರಣ ಶಕ್ತಿ ಇದೆಯೋ ಆ ಶಕ್ತಿಗೆ ರುದ್ರ ಅಂತ ಕರಿತೀವಿ. ಅದಕ್ಕೆ ನಾವು ಮಂತ್ರದಲ್ಲಿ ರುದ್ರಾಯ ನಮಃ ಅಂತ ಹೇಳ್ತೀವಿ. ಕಾಲಾಯ ನಮಃ, ಕಾಲಾಯ ನಮಃ ಅಂದ್ರೆ
ಪಾತ್ರ ಶಕ್ತಿಯನ್ನ ನಿಯಂತ್ರಿಸೋದು ಅಂದ್ರೆ ಕಾಲ ಸ್ವರೂಪವಾಗಿರುವಂತದ್ದು ಯಾವ್ದಿದೆಯೋ ಅದನ್ನ ನಾವು ಕಾಲಾಯ ನಮಃ ಅಂತ ಅಂದ್ಬಿಟ್ಟು ಕರಿತೀವಿ. ಕಲವಿಕರಣಾಯ ನಮಃ ಅಂತ ಇದೆ ಮುಂದಿನದು. ಕಲವಿಕರಣ ಅಂತಂದ್ರೆ ಏನಪ್ಪಾ ಅಂದ್ರೆ ಒಬ್ಬೊಬ್ಬರಿಗೆ ಒಂದು ರೀತಿಯಲ್ಲಿ ಆ ಕಾಲವನ್ನ ಹಂಚೋದು. ಅಂತ ಒಂದು ಶಕ್ತಿಗೆ ಕಲವೀಕರಣ ಅಂತೀವಿ. ಕಾಲ ಅನ್ನೋದೇನಿದೆಯೋ ಅದನ್ನ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಒಳಗೆ ಹಂಚ್ತಾ ಇದೆ, ವಿಕರಣ ಮಾಡ್ತಾ ಹೋಗುತ್ತೆ. ಅದಕ್ಕೆ ಆ ಅಂತ ಒಂದು ಶಕ್ತಿಯನ್ನ, ವಾಮನ ಶಕ್ತಿಯನ್ನ ನಾವೇನಂತೀವಿ, ಕಲವೀಕರಣಾಯ ನಮಃ ಅಂತೀವಿ. ಮುಂದಿನದು ಬಾಲಾಯ ನಮಃ. ಅಂದ್ರೆ ಬಾಲಾಯ ನಮಃ ಅಂದ್ರೆ ಅದ್ಭುತವಾದಂತ ಒಂದು ಬಲವಾದ ಒಂದು ಶಕ್ತಿಯನ್ನ, ಬಲದಿಂದ ಕೂಡಿರ್ತಕ್ಕಂಥದ್ದು, ಅದ್ಭುತವಾದ ಒಂದು ಬಲದಿಂದ ಕೂಡಿರ್ತಕ್ಕಂಥದ್ದು. ಅಂತ ಒಂದು ಶಕ್ತಿಯನ್ನ ಬಾಲಾಯ ನಮಃ ಅಂತ ಅಂದ್ಬಿಟ್ಟು ಕರಿತೀವಿ. ಬಲವಿಕರಣಾಯ ನಮಃ ಅಂದ್ರೆ ಈ ಉಪಾಧಿಗೆ ಆ ಬಲವನ್ನ ಒಂದೊಂದು ವಸ್ತುವಿಗೆ ಒಂದೊಂದು ರೀತಿಯಲ್ಲಿ ಹಂಚ್ತಾ ಹೋಗೋದು. ವಿಕರಣ ಮಾಡ್ತಾ ಹೋಗೋದು ಅಂದ್ರೆ ಈ ಉಪಾಧಿ ಒಳಗೆ ಏನೇನು ವಸ್ತುಗಳಿದೆಯೋ ಅದಕ್ಕೆಲ್ಲ ಆ ಶಕ್ತಿಯನ್ನ, ಏನು ಆ ಅದ್ಭುತವಾದಂತ ಒಂದು ಸೃಷ್ಟಿ ಮಾಡಿದಾಗ ಒಂದು ಶಕ್ತಿ ಹೊರಕ್ಕೆ ಬಂತು, ಬಾಲಾಯ ನಮಃ ಅಂತ ಅಂದ್ಬಿಟ್ಟು ಒಂದು ಬಲವಾದಂತ ಒಂದು ಶಕ್ತಿ ಬಂತು. ಆ ಶಕ್ತಿನ ಈ ಸೃಷ್ಟಿ ಒಳಗೆ ಆ ಉಪಾಧಿಗಳೇನಿದೆ ಅದಕ್ಕೆ ಒಂದು ರೀತಿಯಲ್ಲಿ ಆ ಬಲವನ್ನ ಹಂಚ್ತಾ ಹೋಗೋದು. ಈಗ ನೋಡಿ, ಈ ಮನುಷ್ಯನಿಗೆ ಒಂದು ರೀತಿ ಶಕ್ತಿ ಇರುತ್ತೆ, ಪ್ರಾಣಿಗಳಲ್ಲೇ ಒಂದು ರೀತಿ ಶಕ್ತಿಯನ್ನ ನಾವು ಕಾಣ್ತಾ ಹೋಗ್ತೀವಿ. ಈ ಮನುಷ್ಯನಿಗಿಂತ ಪ್ರಾಣಿಗಳನ್ನೇ ನಾವು ಒಂದು ಬಲವಾದಂತ ಆನೆ, ಹುಲಿ ಇವುಗಳಲ್ಲೆಲ್ಲ ನೋಡಿ ನಾವು ಎಷ್ಟೊಂದು ಬಲವಾದಂತ ಒಂದು ಶಕ್ತಿಯನ್ನ ನೋಡ್ತೀವಿ. ಆ ರೀತಿ ಯಾವ್ಯಾವ್ದಕ್ಕೆ ಯಾವ ರೀತಿ ಒಂದು ಬಲವನ್ನು ಕೊಡ್ಬೇಕು ಅನ್ನೋ ಒಂದು ವಿಚಾರದ ಮೂಲಕ ಆ ಶಕ್ತಿಯನ್ನ ಹಂಚುತ್ತಾ ಹೋಗೋದಕ್ಕೆ ನಾವು ಬಲವೀಕರಣಾಯ ಅಂತ ಕರಿತೀವಿ. ಬಲಪ್ರಮಥನಾಯ ನಮಃ ಅಂತಂದ್ರೆ ಈ ಉಪಾಧಿ ಒಳಗೆ ಆ ಶಕ್ತಿನ ನೀಡ್ತು. ಆ ವಾಮನ ಶಕ್ತಿ ಅನ್ನೋದು ಈ ಉಪಾಧಿಗೆ ತನ್ನ ಶಕ್ತಿಯನ್ನ ವಿಕರಣ ಮಾಡ್ತಾ ಬಂತು, ಒಂದೊಂದಕ್ಕೆ ಒಂದೊಂದು ರೀತಿಯಲ್ಲಿ ಹಂಚ್ತಾ ಬಂತು. ಆದ್ರೆ ಅದನ್ನ ಯಾರು ವ್ಯರ್ಥ ಮಾಡ್ಕೋತಾರೋ ಮತ್ತೆ ಅದರ ವಿರುದ್ಧವಾಗಿ ಯಾರು ನಡೆಸ್ತಾರೋ ಅದನ್ನ ಮಥನ ಮಾಡಂತದೇ ಬಲಪ್ರಮಥನಾಯ ನಮಃ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಂತಹ ಕಾರ್ಯಗಳನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ ಅಂತಂದ್ರೆ ವಾಮದೇವನಾದಂತಹ ಆ ಶಿವ ಈ ಶಕ್ತಿ ರೂಪದಲ್ಲಿ, ಈ ವಾಮನ ಶಕ್ತಿ ರೂಪದಲ್ಲಿ ಇವನ್ನೆಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಈ ಪುರುಷ ಲಿಂಗದಲ್ಲಿ ನಾವು ಇದನ್ನೇ ವಾಮ ಅಂತ ಕರೆದ್ವಿ, ಪುರುಷ ಲಿಂಗದಲ್ಲಿ ಇದನ್ನ ವಾಮ ಅಂತ ಕರೆದ್ವಿ. ಸ್ತ್ರೀ ಲಿಂಗದಲ್ಲಿ ಇದನ್ನ ನಾವೇನ್ ಹೇಳ್ತಿದೀವಿ, ಮನೋನ್ಮನಿ. ಇಲ್ಲಿ ಮನೋನ್ಮನಿ ಅಂತ ಏನಿದೆ ಅದನ್ನ ನಾವು ಮನೋನ್ಮನಿ, ಆ ಮಹತಾಯಿಗೆ ಮನೋನ್ಮನಿ ಅಂತ ಅಂದ್ಬಿಟ್ಟು ಆ ಶಕ್ತಿಯನ್ನ ಕರೀತಾ ಇದ್ದೀವಿ. ಈ ಮನೋನ್ಮನಿ ಅನ್ನೋದು ಏನಾಗಿದೆ, ಈ ಸೃಷ್ಟಿ ಲಯ ಸ್ಥಿತಿ ಇವೆಲ್ಲವುಗಳನ್ನು ತನ್ನಲ್ಲಿ ಮಾಡ್ಕೊಂಡಿದೆ, ಅಡಗಿಸ್ಕೊಂಡ್ಬಿಟ್ಟಿದೆ. ಇದೆಲ್ಲವನ್ನು ಕೂಡ ತನ್ನಲ್ಲಿ ಅಡಗಿಸಿ ಇಟ್ಕೊಂಡಿದೆ ಈ ಮನೋನ್ಮನಿ ಅನ್ನೋದು. ಯಾವುದು ನಾವು ಪುಲ್ಲಿಂಗದಲ್ಲಿ ಪುರುಷ ಲಿಂಗದಲ್ಲಿ ವಾಮ ಅಂತ ಕರಿತೀವೋ ಅದು ಸ್ತ್ರೀಲಿಂಗದಲ್ಲಿ ಮನೋನ್ಮನಿ ಅಂತ ಆಯ್ತು. ಆ ಮಹತಾಯಿನ ಮನೋನ್ಮನಿ ಅಂತ ಕರೆದು ಆ ಮನೋನ್ಮನಿ ಅನ್ನೋ ರೂಪದಲ್ಲಿ ಈ ಸೃಷ್ಟಿ ಸ್ಥಿತಿ ಲಯ ಇವುಗಳನ್ನೆಲ್ಲ ತನ್ನಲ್ಲಿ ಅಡಗಿಸಿಟ್ಕೊಂಡ್ಬಿಟ್ಟಿದೆ. ಈ ಅಡಗಿಸಿಟ್ಕೊಂಡಿರುವಂತ ಈ ವಿದ್ಯೆನ ನಾವೇನಂತೀವಿ, ಪರಾವಿದ್ಯೆ ಅಥವಾ ತ್ರಿಪುರ ವಿದ್ಯೆ. ಏನು ಈ ಮಹತಾಯಿ ತನ್ನಲ್ಲಿ ಆ ವಿದ್ಯೆಗಳನ್ನ ಅಡಗಿಸಿ ಇಟ್ಕೊಂಡಿದ್ದಾಳೋ ಅದಕ್ಕೆ ನಾವೇನಂತ ಕರಿತೀವಿ, ಪರಾವಿದ್ಯೆ ಅಥವಾ ತ್ರಿಪುರ ವಿದ್ಯೆ ಅಂತ ಅಂದ್ಬಿಟ್ಟು ನಾವು ಕರಿತೀವಿ ಈ ವಿದ್ಯೆಯನ್ನ. ಮತ್ತೆ ನಾವು ಈ ಜಗತ್ತಿನಲ್ಲಿ ತ್ರಿಪುಟಿಯನ್ನು ಕಾಣ್ತಾ ಇದೀವಿ. ಪ್ರತಿಯೊಂದರಲ್ಲೂ ಆ ತ್ರಿಪುಟಿ ಅನ್ನೋದು ಇದ್ದೇ ಇದೆ. ಆ ತ್ರಿಪುಟಿ ಇಲ್ದಿರೋ ಈ ಜಗತ್ತೇ ಇಲ್ಲ. ಪ್ರತಿಯೊಂದರಲ್ಲೂ ನಾವು ಆ ತ್ರಿಪುಟಿನ ನೋಡ್ತಾ ಹೋಗ್ತೀವಿ. ಉದಾಹರಣೆಗೆ ತ್ರಿಪುಟಿ ಅಂದಾಗ ಧ್ಯಾನ, ಧಾತೃ, ಧ್ಯೇಯ ಅಂತ ಹೇಳ್ತೀವಿ. ಇನ್ನೊಂದು ಜ್ಞಾನ, ಜ್ಞಾತ, ಜ್ಞೇಯ ಅಂತ ಕರಿತೀವಿ. ಅಂದ್ರೆ ಈ ಜ್ಞಾನ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈ ಜ್ಞಾನ ಅನ್ನೋದೇ ಅರಿವು. ಜ್ಞಾತ ಅಂದಾಗ
ಯಾವ್ದು ಅಂದ್ರೆ ಈ ಜ್ಞಾನನ ಏನು ಯಾರು ಅರಿತಾರೋ ಅವನಿಗೆ ಜ್ಞಾತ ಅಂತ ಕರೀತೀವಿ. ಜ್ಞೇಯ ಅಂದಾಗೇನು? ಯಾರು ಈ ಜ್ಞಾನವನ್ನ ಅರಿತ್ನೋ ಆ ಜ್ಞಾನವನ್ನ ಅರಿಯಲ್ಪಟ್ಟೋನ್ಗೆ ಜ್ಞೇತ ಅಂತ ಅಂದ್ಬಿಟ್ಟು ನಾವು ಕರಿತೀವಿ. ಈ ಮೂರು ಸೇರಿದಾಗ ಏನು? ಜ್ಞಾನ, ಜ್ಞೇಯ, ಜ್ಞೇತ. ಜ್ಞಾನ, ಜ್ಞಾತ, ಜ್ಞೇಯ, ಈ ಮೂರು ಸೇರಿ ಒಂದಾದಾಗ ಅದನ್ನೇನಂತ ಕರಿತೀವಿ? ಅದನ್ನೇ ಆ ಮೂರರ ಏಕತ್ವದಿಂದ ನಮ್ಗೇನ್ ಸಿಕ್ಕುತ್ತೆ? ಆ ಮೂರು ಒಂದಾದಾಗ ನಮ್ಗೆ ಆನಂದ ಅನ್ನೋದು ಸಿಗ್ತಾ ಹೋಗುತ್ತೆ. ಆ ಆನಂದನೇ ಈ ತ್ರಿಪುರ ಸುಂದರಿ, ಆ ಆನಂದನೇ ಆ ಮನೋನ್ಮನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಮೂರು ತ್ರಿಪುಟಗಳಿಂದ ಏನು ನಮ್ಗೆ ಆನಂದ ದೊರಕುತ್ತೋ ಅದನ್ನ ಮನೋನ್ಮನಿ ಅಂತ ಹೇಳ್ತಾರೆ. ಮುಂದಿನ ನಾಮವನ್ನ ನೋಡೋಣ. ಮುಂದಿನ ನಾಮ ಮಹೇಶ್ವರಿ ಅಂತ ಅಂದ್ಬಿಟ್ಟು ಇದೆ. ಮಹೇಶ್ವರಿ ಅಂತಂದ್ರೆ ಏನಪ್ಪಾ ಅಂದ್ರೆ, ಈ ಮುಂದಿನ ನಾಮದಲ್ಲಿ ಈ ಮಹೇಶ್ವರಿ ಅನ್ನೋ 26 ನಾಮಗಳಲ್ಲಿ ಬರ್ತಾ ಇದೆ. 26 ನಾಮಗಳಲ್ಲೂ ಕೂಡ ಮಹಾ 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 ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಪ್ರತಿಯೊಂದು ರಾಮದಲ್ಲೂ ಮೊದಲಿಗೆ ಮಹಾ ಮಹಾ ಅನ್ನೋದು ಬರ್ತಾ ಇದೆ ಈ 26 ನಾಮಗಳಲ್ಲಿ. ಈ ಮಹಾ ಅನ್ನೋದು ಅಷ್ಟೊಂದು ಅದ್ಭುತವಾಗಿತ್ತು, ಶಕ್ತಿಯುತವಾದದ್ದು. ಈ ಮಹಾ ಅಂತ ಯಾಕೆ ತೋರಿಸ್ತಾ ಇದ್ದಾರಪ್ಪ ಅಂತಂದ್ರೆ, ಇದು ಅಷ್ಟೊಂದು ಅದ್ಭುತವಾಗಿದೆ ಮತ್ತು ಶಕ್ತಿಯುತವಾಗಿದೆ ಅಂತ ಅನ್ನೋದಕ್ಕೋಸ್ಕರ ಈ ಮಹಾ ಅನ್ನೋದನ್ನ, ಈ ನಾಮಗಳ ಮುಂದೆ ಮಹಾ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ನಾವೀಗ ಲೋಕಾರೂಢಿ ಒಳಗೆ ನಾವು ಹೇಳ್ತಾ ಹೋಗ್ತೀವಿ, ಅಯ್ಯೋ ಏನ್ ಮಹಾ ಬಿಡಪ್ಪ, ಆ ಕೆಲಸ ಮಾಡೋದೇನ್ ಮಹಾ, ಅವನೇ ಒಪ್ಸಿದ ನನ್ಗೆ, ಏನ್ ಮಹಾ ಬಿಡು ಮಾಡ್ತೀವಿ ಅಂತ ನಾವಂತೀವಿ. ಆದ್ರೆ ಅಲ್ಲಿ ಮಹಾ ಅನ್ನೋದೇನಾಗಿದೆ? ಅದು ದೊಡ್ಡಕ್ಕೆ ಅತ್ಯಂತ ಒಂದು ಶ್ರೇಷ್ಠವಾದ್ದು ಮತ್ತು ಅದ್ಭುತವಾದದ್ದು. ಆದ್ರೂ ಕೂಡ ನಾವಲ್ಲಿ ಮಹಾ ಅಂದಾಗ ಅಂತ ಕೆಲ್ಸವನ್ನ ನಾನ್ ಮಾಡ್ತೀನಿ ಅನ್ನೋ ಒಂದು ಇದನ್ನ ಅಲ್ಲಿ ತೋರ್ಸುತ್ತೆ. ಮಹಾ ಅಂದಾಗ ಅದನ್ನ ತೋರ್ಸುತ್ತದು ಮಹಾ ಅನ್ನೋದು. ಆದ್ರಿಂದ ಈ ಮಹಾ ಅನ್ನೋ ಒಂದು ನಾಮ ಏನಿದೆಯೋ, ಆ ವಾಕ್ಯ ಏನಿದೆಯೋ, ಅದು ತುಂಬಾ ಅದ್ಭುತವಾದದ್ದು ಮತ್ತು ಶಕ್ತಿಯುತವಾದದ್ದು ಆಗಿರುತ್ತೆ. ಮಹೇಶ್ವರ ಪತ್ನಿಯೇ ಈಶ್ವರಿ. ಮಹೇಶ್ವರಿ ಅಂದಾಗ ಆ ಮಹೇಶ್ವರನ ಪತ್ನಿನೇ ಈಶ್ವರಿ ಆಗಿರ್ತಾಳೆ. ಯಾರು ಈ ಬ್ರಹ್ಮಾಂಡವನ್ನ ನಿಯಮಬದ್ಧವಾಗಿ ನಿರ್ಮಿಸಿ ಅದನ್ನ ಕ್ರಮವಾಗಿ ಆಳ್ತಾ ಇದ್ದಾರೋ ಅವಳೇ ಮಹೇಶ್ವರಿ. ಇವಳಿಗೆ ಸಮಾನ ಅಂತ ಆದಂತವ್ರು ಇಲ್ಲಿ ಯಾರು ಇಲ್ಲ. ಈ ಮಹೇಶ್ವರಿಗೆ ಸಮನಾಗಿ ಹೋಲ್ಸಕ್ಕೆ ಈ ಜಗತ್ನಲ್ಲಿ ಯಾವುದೂ ಇಲ್ಲ. ಅಂತ ಮಹತ್ವವುಳ್ಳವಳಾದ್ರಿಂದ ಇವಳನ್ನ ಮಹೇಶ್ವರಿ ಅಂತ ಅಂದ್ಬಿಟ್ಟು ಇಲ್ಲಿ ಕರೀತಾ ಇದ್ದಾರೆ. ನಾವು ಮಾಯಾ ಅಂತೀವಿ. ನಾವ್ ಯಾವ್ದನ್ನ ಮಾಯಾ ಅಂತ ಕರಿತೀವಿ? ಮಾಯಾ ಅಂತಂದ್ರೆ ಈ ಪ್ರಕೃತಿ ಅಂತ ಅಂದ್ಬಿಟ್ಟು ಅರ್ಥ ಬರ್ತಾ ಇದೆ. ಮಾಯಾನಂತು ಮಹೇಶ್ವರಿ, ಮಾಯಾನಂತು ಮಹೇಶ್ವರಿ ಅಂದ್ರೆ ಈ ಮಾಯೆ ಅನ್ನೋದು ಯಾರ ವಶದಲ್ಲಿದ್ಯೋ, ಆ ಮಾಯೆಯನ್ನ ಯಾರು ಹಿಡ್ಕೊಂಡಿದಾರೋ ಅವಳೇ ಮಹೇಶ್ವರಿ. ಮಾಯಾನಂತು ಮಹೇಶ್ವರಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅವಳೇ ಮಹೇಶ್ವರಿ. ಈ ಸೃಷ್ಟಿ ಸ್ಥಿತಿ ಲಯಗಳನ್ನೆಲ್ಲ ತನ್ನ ಅಧೀನದಲ್ಲಿ ಇಟ್ಕೊಂಡು ಮಹೇಶ್ವರನಿಗೆ ಶಕ್ತಿಯಾಗಿ, ಇವಳ ಶಕ್ತಿ ಇಲ್ಲದಿದ್ರೆ ಮಹೇಶ್ವರ ಏನು ಮಾಡಕ್ಕಾಗಲ್ಲ. ಅವನಿಗೆ ಶಕ್ತಿಯಾಗಿ ಆದಿ ಮಧ್ಯ ಅಂತೇಳಾಗಿರುವವಳೆ ಈ ಮಹೇಶ್ವರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಮಹಾದೇವಿ. ಮಹಾದೇವಿ ಅಂತಂದ್ರೆ ಇವಳು ಪರಬ್ರಹ್ಮ ಸ್ವರೂಪಳು ಮಾತೆ. ಮಾತೆಗೆ ಪ್ರಧಾನವಾದಂತ ಹೆಸರೇ ಈ ದೇವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ಮಾತೆನ್ನ ನಾವೇನ್ ಹೇಳ್ತೀವಿ? ದೇವಿ ಅಂತ ಕರಿತೀವಿ. ಯಾಕೆ ಅಮ್ಮನನ್ನ ದೇವಿ ಅಂತ ಕರಿತೀವಿ ಅಂದ್ರೆ, ವೇದಗಳಲ್ಲಿ, ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ಈ ದೇವಿ ಅನ್ನೋ ನಾಮನ ಪ್ರತಿಪಾದಿಸಿದೆ. ಇವೆಲ್ಲ ಪ್ರತಿಪಾದನೆ ಮಾಡಿದೆ. ವೇದದಲ್ಲಿ ನೋಡಿ, ಶಾಸ್ತ್ರದಲ್ಲಿ ನೋಡಿ, ಪುರಾಣಗಳಲ್ಲಿ ನೋಡಿ, ಈ ಮಾತನ್ನ ಏನಂತ ಹೇಳ್ತಾರೆ? ಅದ್ರಲ್ಲೆಲ್ಲ ದೇವಿ ಅಂತ ಅಂದ್ಬಿಟ್ಟು ಪ್ರತಿಪಾದನೆ ಮಾಡಿದೆ. ಅದಕ್ಕೋಸ್ಕರನೇ ಈ ದೇವಿ ಪುರಾಣ, ದೇವಿ ಸೂಕ್ತ, ದೇವಿ ಮಹಾತ್ಮೆ ಇವುಗಳೆಲ್ಲ ಏನ್ ನಮ್ಗೆ ತೋರಿಸ್ತಾ ಇದೆ? ಆ ದೇವಿ
ಅನ್ನೋದನ್ನ ನಾವು ಅದ್ರ ಮೂಲಕ ಗುರುತಿಸ್ತಾ ಇದೀವಿ. ಯಾವ್ದ್ರ ಮೂಲಕ? ದೇವಿ ಪುರಾಣ, ದೇವಿ ಸೂಕ್ತ, ದೇವಿ ಮಹಾತ್ಮೆ, ಇವುಗಳ ಮೂಲಕ ಆ ದೇವಿ ಯಾರು ಅನ್ನೋದನ್ನ ನಾವು ಗುರುತಿಸ್ತಾ ಇದ್ದೀವಿ. ಅದಕ್ಕೆ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ ಎಂದು ಆ ದೇವಿ ಮಹಾತ್ಮೆಯಲ್ಲಿ ಆ ಮಾತೆಯ ಒಂದು ಮಾತೃ ಪ್ರೇಮವನ್ನ ಪ್ರತಿಪಾದಿಸ್ತಾ ಇದೆ, ಎತ್ತಿ ಹಿಡಿತಾ ಇದೆ. ಅಂದ್ರೆ ಆ ದೇವಿ ಅನ್ನೋದು ಮಾತೆಗೆ ಅತ್ಯಂತ ಪ್ರಿಯವಾದಂತ ನಾಮ. ಆ ದೇವಿ ಅನ್ನೋದಕ್ಕೆ ಅಷ್ಟೊಂದು ಶಕ್ತಿ ಇದೆ, ಅಷ್ಟೊಂದು ಪ್ರಧಾನತೆ ಅನ್ನೋದು ಇದೆ ಆ ನಾಮಕ್ಕೆ. ಆ ಸಕಲ ಜೀವರಾಶಿಗಳನ್ನು ಕೂಡ ಅವಳು ಶಾಸನ ಮಾಡುವಂತ ನಿರ್ವಿಕಾರ ಸ್ವರೂಪಳಾದ್ದರಿಂದ ಅವಳನ್ನ ದೇವಿ ಅಂತ ಅಂದ್ಬಿಟ್ಟು ಕರೀತಾರೆ. ಮುಂದಿನ ನಾಮ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅಂದಾಗ ನಾವೇನ್ ಅನ್ಕೊಂತೀವಿ? ಕೇವಲ ಅವಳು ವಿಷ್ಣು ಪತ್ನಿ. ಮಹಾಲಕ್ಷ್ಮಿ ಅಂದಾಗ ಎಲ್ರಿಗೂ ಏನ್ ಅನ್ಸುತ್ತೆ? ಅವಳು ವಿಷ್ಣು ಪತ್ನಿ ಮಾತ್ರ ಅಂತ ನಮ್ಗನ್ಸುತ್ತೆ. ಆದ್ರೆ ನಾವು ಆ ರೀತಿ ಆ ನಾಮವನ್ನ ಅರ್ಥ ಮಾಡ್ಕೋಬಾರ್ದು. ನಾವ್ ಯಾವ ರೀತಿ ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ, ಅವಳು ಪರಮೇಶ್ವರನ ಶಕ್ತಿ ಅಂತ ಅನ್ಬಿಟ್ಟು ನಾವು ತಿಳ್ಕೊಬೇಕು. ಕೇವಲ ವಿಷ್ಣು ಪತ್ನಿ ಮಹಾಲಕ್ಷ್ಮಿ ಅಂದ್ರೆ ಅಂತ ನಾವು ತಿಳ್ಕೊಬಾರ್ದು. ಪರಮೇಶ್ವರನ ಶಕ್ತಿ ಅಂತ ಅನ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಪರಮೇಶ್ವರ ಅಂತಂದ್ರೇನು? ಪರಬ್ರಹ್ಮನ್, ಪರಮಾತ್ಮ. ಯಾವ ಪರಬ್ರಹ್ಮನ್ ಇದಾನೋ, ಪರಮಾತ್ಮ ಇದಾನೋ ಅವನ ಶಕ್ತಿ ಅವಳು ಅಂತ ಅನ್ಬಿಟ್ಟು ನಾವು ತಿಳ್ಕೊಬೇಕಾಗತ್ತೆ. ಆ ಪರಬ್ರಹ್ಮ ಯಾರೇ ಆಗಿರ್ಲಿ, ಈಗ ನಾಮ ಒಂದೇ, ಹಲವು ದೇವತೆಗಳು ಅಂತ ನಾವ್ ಹೇಳ್ತೀವಿ. ಇರೋನು ಒಬ್ಬನೇ ದೇವ, ಆದ್ರೆ ನಾವು ಬೇರೆ 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 ಹೆಸರುಗಳನ್ನ ಇಟ್ಕೊಂಡು ಬೇರೆ ಬೇರೆ ದೇವರುಗಳನ್ನ ನಾವು ಪೂಜೆ ಮಾಡ್ತಿರ್ತೀವಿ. ಅದೇ ರೀತಿ ಆ ಪರಬ್ರಹ್ಮ ಯಾರೇ ಆಗಿರ್ಲಿ, ಅವನು ಶಿವ ಆಗಿರ್ಲಿ, ವಿಷ್ಣು ಆಗಿರ್ಲಿ, ನಾರಾಯಣ ಆಗಿರ್ಲಿ, ಗಣಪತಿ ಆಗಿರ್ಲಿ, ಅಥವಾ ಸುಬ್ರಹ್ಮಣ್ಯ ಆಗಿರ್ಲಿ, ಎಲ್ಲ ದೇವರುಗಳಲ್ಲಿ ಇರೋಂತ ಶಕ್ತಿ ಯಾವುದು? ಆ ಲಕ್ಷ್ಮಿ ಅನ್ನೋ ಒಂದು ಶಕ್ತಿ ಎಲ್ಲ ದೇವರುಗಳಲ್ಲೂ ಇದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹೇಗೆ? ಇದಕ್ಕೆ ಉದಾಹರಣೆ ಮೂಲಕ ನೋಡೋದಾದ್ರೆ, ಈಗ ಈ ಸೃಷ್ಟಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಬ್ರಹ್ಮ ಬರ್ತಾನೆ. ಆ ಬ್ರಹ್ಮನಿಗೆ ಒಂದು ಜ್ಞಾನದ ಶಕ್ತಿಯಾಗಿ ಲಕ್ಷ್ಮಿ ಬರ್ತಾಳೆ. ಆ ಸೃಷ್ಟಿಯಲ್ಲಿ ಜ್ಞಾನವನ್ನು ಹೊಂದಿದಂತವಳು ಲಕ್ಷ್ಮಿ. ಆ ಜ್ಞಾನವನ್ನ ಆ ಬ್ರಹ್ಮ ಏನ್ ಹೊಂದುತ್ತಾನ ಸೃಷ್ಟಿ ಮಾಡಕ್ಕೋಸ್ಕರ, ಅದು ಯಾರ ಶಕ್ತಿ? ಆ ಲಕ್ಷ್ಮಿಯ ಶಕ್ತಿಯಾಗಿರುತ್ತೆ. ಆಮೇಲೆ ಲೋಕ ಪಾಲನೆ ಮಾಡ್ಬೇಕು. ಸೃಷ್ಟಿ ಆದ್ಮೇಲೆ ಸ್ಥಿತಿ ಬರುತ್ತೆ. ಈ ಸ್ಥಿತಿನ ಲೋಕ ಪಾಲನೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ವಿಷ್ಣು, ಆ ವಿಷ್ಣುವಿಗೆ ಸಂಪಶಕ್ತಿಯಾಗಿ ಲಕ್ಷ್ಮಿ ಇರ್ತಾಳೆ, ಅಲ್ಲೂ ಲಕ್ಷ್ಮಿ ಇರ್ತಾಳೆ. ಆಮೇಲೆ ಲಯ ಕಾರ್ಯ ಮಾಡ್ಬೇಕು. ಸೃಷ್ಟಿ ಆಯ್ತು, ಸ್ಥಿತಿ ಆಯ್ತು, ಲಯ ಅನ್ನೋದು ಆಗ್ಲೇಬೇಕಲ್ಲ. ಈ ಲಯ ಕಾರ್ಯವನ್ನ ಮಾಡಕ್ಕೆ ಗೌರಿ ರೂಪದಲ್ಲಿ ಲಕ್ಷ್ಮಿ ಇರ್ತಾಳೆ. ಶಿವನಿಗೆ ಗೌರಿ ರೂಪದಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತಂದ್ರೆ ಈ ಮೂರರಲ್ಲೂ ನಾವು ಆ ಲಕ್ಷ್ಮಿಯನ್ನ ಕಾಣ್ತೀವಿ. ಈ ಸೂರ್ಯ ಏನ್ ನಮಗೆ ಪ್ರಕಾಶ ಶಕ್ತಿಯನ್ನು ಕೊಡ್ತಾ ಇದ್ದಾನೋ ಅದ್ರಲ್ಲೂ ಲಕ್ಷ್ಮಿ ಕಾಣ್ತೀವಿ. ಚಂದ್ರನ ಔಷಧ ಶಕ್ತಿ ಏನಿದೆಯೋ ಅದರಲ್ಲೂ ನಾವು ಲಕ್ಷ್ಮಿ ಕಾಣ್ತೀವಿ. ಈ ಪಂಚಭೂತಗಳಿಂದ ಬರೋ ಒಂದು ಶಕ್ತಿ ಏನಿದೆಯೋ ಅದರಲ್ಲೂ ಲಕ್ಷ್ಮಿ ಇದ್ದಾಳೆ. ಹಾಗೆ ನಾವು ಈ ಭೌತಿಕವಾಗಿ ನೋಡ್ಬೇಕು ಅಂದಾಗ, ಈ ಭೌತಿಕವಾಗಿ ಏನು ಈ ನಾವು ಜೀವಿಗಳಿದೀವೋ ನಮ್ಮಲ್ಲೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಆ ಲಕ್ಷ್ಮಿ ಎನ್ನೋಳು ಇದ್ದಾಳೆ. ಯಾವ ರೀತಿನಪ್ಪ ಅಂದ್ರೆ, ಈಗ ಒಬ್ಬ ದೊಡ್ಡ ಸಂಗೀತಗಾರ ಇರ್ತಾನೆ. ಆ ಸಂಗೀತಗಾರ ತಾನು ಶುಶ್ರೂಷವಾಗಿ ಆ ಸಂಗೀತವನ್ನ ಹಾಡ್ಬೇಕು ಅಂದಾಗ ಅಲ್ಲಿ ಲಕ್ಷ್ಮಿ ಇದ್ದಾಳೆ. ಅವನ ಹಾಡಂತ ಕೇಳಿ ಆ ಜನ ಮರಳಾಗ್ತಾರೆ, ಸ್ತಬ್ಧರಾಗಿ ಕೂಡ್ತಾರೆ. ಎಷ್ಟ್ ಚೆನ್ನಾಗಿ ಆಡ್ತಾ ಇದ್ದಾನಪ್ಪ ಅಂದಾಗ ಅವನಲ್ಲಿ ಆ ಲಕ್ಷ್ಮಿ ಅನ್ನೋಳು ಇರ್ತಾಳೆ. ಹಾಗೆ ಒಬ್ಬ ಅಡಿಗೆ ಮಾಡೋನು, ಅವನು ತನ್ನ ಕೈ ರುಚಿಯಲ್ಲಿ ಜನಗಳಿಗೆ ಒಳ್ಳೊಳ್ಳೆ ಅಡಿಗೆ ಮಾಡಿ ಹಾಕ್ತಾ ಇರ್ತಾನೆ. ಆ ಕೈ ರುಚಿಯಲ್ಲಿ ಲಕ್ಷ್ಮಿ ಇರ್ತಾಳೆ. ಲಕ್ಷ್ಮಿ ಅಂದ್ರೆ ಬರೀ ಸಂಪತ್ತೇ ಅಲ್ಲ, ಪ್ರತಿಯೊಂದು ಲಕ್ಷ್ಮಿನೇ. ಪ್ರತಿಯೊಂದು ಈ ಜೀವಿಯ ಏನು ಒಳ್ಳೆಯ ಒಂದು ಮಂಗಳಕರವಾದಂತ ಒಂದು ಸ್ಥಿತಿ ಇದೆಯೋ ಎಲ್ಲ ಆ ಲಕ್ಷ್ಮಿನೇ ಆಗಿದ್ದಾಳೆ. ಪ್ರತಿಯೊಂದರಲ್ಲೂ ಆ ಲಕ್ಷ್ಮಿ ಅನ್ನೋಳು ಇಲ್ಲಿ ಇದ್ದಾಳೆ, ವಿಸ್ತರಿಸ್ಬಿಟ್ಟಿದ್ದಾಳೆ ಎಲ್ಲಾ ಕಡೆಯನ್ನು. ಎಲ್ಲದರಲ್ಲೂ ಈ ವಿಶ್ವದಲ್ಲಿ ವ್ಯಾಪಕವಾಗಿ ಆ ಲಕ್ಷ್ಮಿ ಅನ್ನೋಳು ಹರಡ್ಬಿಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದನ್ನೇ ದೇವಿ ಮಹಾತ್ಮೆಯಲ್ಲಿ ಏನ್ ಹೇಳಿದಾರಪ್ಪ ಅಂತಂದ್ರೆ, ಯಾ ದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ
ನಮಸ್ತಸ್ಯೈ 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 ನಮೋ ನಮಃ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅಂದ್ರೆ ಎಲ್ಲ ಕಡೆಯನ್ನು ಸರ್ವದರಲ್ಲೂ ಆ ಲಕ್ಷ್ಮಿ ಅನ್ನೋಳು ಹರಡಿದಾಳೆ, ಹಬ್ಬಿದಾಳೆ, ವಿಸ್ತೃತವಾಗಿದ್ದಾಳೆ ಅಂತ ಅಂದ್ಬಿಟ್ಟು ಇದರಿಂದ ನಮಗೆ ಗೊತ್ತಾಗ್ತಾ ಇದೆ. ಈ ಶಿವನ ತೊಡೆ ಮೇಲೆ 16 ವರ್ಷದ ಷೋಡಶಿ ರೂಪದಲ್ಲಿ ಕುಳಿತಿರ್ತಕ್ಕಂಥವಳೆ ಈ ಲಕ್ಷ್ಮಿ ಅಂತ ಕೂಡ ಅಂದ್ಬಿಟ್ಟು ಹೇಳ್ತಾರೆ. ಈ ಲಕ್ಷ್ಮಿ ಅನ್ನೋಳು ಏನ್ ಹೇಳ್ತಾ ಇದ್ದಾಳೆ ಅಂದ್ರೆ, 5 ತತ್ವಗಳಿಂದ ಕೂಡಿರೋ ನನ್ನ ಅಂಶದಿಂದ ನಾನು 5 ತತ್ವಗಳಿಂದ ಕೂಡಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಳೆ. ಆ 5 ತತ್ವಗಳು ಯಾವ್ದಪ್ಪ ಅಂತಂದ್ರೆ ಸರಸ್ವತಿ, ಗೌರಿ, ಮಹಾಲಕ್ಷ್ಮಿ, ಸಾವಿತ್ರಿ, ರಾಧಾ. ಈ 5 ನಾನೇ, ನನ್ನ ಅಂಶದಿಂದಲೇ ಈ 5 ಶಕ್ತಿಗಳು ಹೊರ ಬಂದಿದೆ ಅಂತ ಅಂದ್ಬಿಟ್ಟು ಲಕ್ಷ್ಮಿ ಹೇಳ್ತಾ ಇದ್ದಾಳೆ. ಮಾತೆ ದೃಷ್ಟಿ ಸ್ವರೂಪಳು, ಅವಳು ದೃಷ್ಟಿಯಿಂದ ಕೂಡಿರ್ತಕ್ಕಂಥವಳು. ಅಂದ್ರೆ ಅವಳ ಕಣ್ಣಿನ ದೃಷ್ಟಿ ಅನ್ನೋದು ಅಷ್ಟೊಂದು ತೇಜಸ್ ರೂಪವಾಗಿರುತ್ತೆ, ಅಷ್ಟೊಂದು ಪರಿಣಾಮಕಾರಿಯಾಗಿರುತ್ತೆ ಅಂತಂದ್ರೆ ತನ್ನ ಕಣ್ಣೋಟದಿಂದಲೇ ಈ ಜಗತ್ತನ್ನಲ್ಲ, ಕಣ್ಣು ಅವಳೇನಾರ ಈ ಕಣ್ಣು ಮಿಟುಕ್ಸಿ ಇದನ್ನ ನಿಲ್ಸಿದ್ಲು ಅಂದ್ರೆ ಈ ಜಗತ್ತೇ ಇಲ್ಲ. ಆ ಕಣ್ಣೋಟದಿಂದಲೇ ಈ ಜಗತ್ತನ್ನ ಅವಳು ನಡೆಸ್ತಾ ಇದ್ದಾಳೆ. ಒಂದು ಗಳಿಗೆ ಅವಳು ಕಣ್ಣು ಮುಚ್ಚಿದ್ಲು ಅಂದ್ರೆ ಈ ಪ್ರಪಂಚ ಅನ್ನೋದು, ಈ ಜಗತ್ತ ಅನ್ನೋದು ಇನ್ನಿಲ್ಲ. ಆ ಕಣ್ಣೋಟದಿಂದಲೇ ಏನ್ ಮಾಡಿದಾಳೆ, ಈ ಪ್ರಪಂಚದ ಜನಗಳಿಗೆ ಯಾರಿಗೆ ಏನ್ ಕೊಡ್ಬೇಕು, ಯಾರಿಗೆ ಎಷ್ಟು ಬೇಕು ಅದನ್ನ ಕೊಡ್ತಾ ಹೋಗ್ತಾ ಇದ್ದಾಳೆ. ಆ ಲಕ್ಷ್ಮಿ ಅನ್ನೋಳು ತನ್ನ ಕಣ್ಣು ನೋಟದಿಂದ, ಅವಳ ದೃಷ್ಟಿ ಮೂಲಕ ಈ ಜನಗಳಿಗೆ ಎಷ್ಟು ಕೊಡ್ಬೇಕು, ಯಾರಿಗೆ ಎಷ್ಟು ಕೊಡ್ಬೇಕು, ಅವನ ಕರ್ಮ ಎಷ್ಟಿದ್ಯೋ ಅಷ್ಟನ್ ಮಾತ್ರ ಅವನಿಗೆ ಕೊಡ್ತಾನೆ, ಇನ್ನು ಬೇರೆಯವ್ರಿಗೆ ಎಷ್ಟು ಕೊಡ್ಬೇಕು ಅನ್ನೋದನ್ನ ಅವಳ ಕಣ್ಣು ನೋಟದಿಂದಲೇ ಅವಳು ಆ ಜನಗಳಿಗೆ, ಈ ಜೀವಿಗಳಿಗೆ ತನ್ನ ಒಂದು ಫಲವನ್ನ ಕೊಡ್ತಾ ಹೋಗ್ತಾ ಇದ್ದಾಳೆ. ಅದೇ ರೀತಿ ಆ ಕಣ್ಣಿನ ದೃಷ್ಟಿ ಒಬ್ಬನ ಮೇಲೆ ಬಿತ್ತು ಅಂದಾಗ ಅವನು ಒಳ್ಳೆ, ಅವನು ಕಷ್ಟ ಏನಿದ್ಯೋ ಆ ಕಷ್ಟ ಕಾರ್ಪಣ್ಯ ಎಲ್ಲ ತೀರಿ ಅವನು ಶ್ರೀಮಂತ ಆಗ್ತಾನೆ ಅಂತ ನೋಟ. ಆ ಲಕ್ಷ್ಮಿಯ ನೋಟ ಅನ್ನೋದು, ಅವಳ ದೃಷ್ಟಿ ಅನ್ನೋದು ಅಷ್ಟೊಂದು ತೇಜಸ್ಸು ಪೂರ್ಣವಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದಕ್ಕೆ ಒಂದು ಉದಾಹರಣೆ, ಅವಳ ಒಂದು ದೃಷ್ಟಿಯಿಂದ ಹೇಗೆ ಬಡವ ಶ್ರೀಮಂತ ಆಗ್ತಾನೆ. ಆ ತಾಯಿನ ಭಜನೆ ಮಾಡಿದಾಗ, ಆ ತಾಯಿನ ಸ್ಮರಿಸಿದಾಗ, ಅವಳನ್ನೇ ನಂಬಿದಾಗ ಆ ಬಡವ ತನ್ನ ಕಾರ್ಪಣ್ಯವನ್ನ ಹೇಗ್ ಕಳ್ಕತಾನೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ. ಒಂದ್ಸಲ ಶಂಕರರು ಭಿಕ್ಷಾಟನೆಗೆ ಹೊರಡ್ತಾರೆ. ಆ ಭಿಕ್ಷಾಟನೆಗೆ ಹೊರಟಾಗ ಅವ್ರು ಭಿಕ್ಷೆ ಬೇಡ್ತಾ 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 ಒಂದು ಬಡವರ ಬ್ರಾಹ್ಮಣ ಮನೆ ಮುಂದೆ ಹೋಗಿ ನಿಲ್ತಾರೆ. ಭಿಕ್ಷಾನ್ ದೇಹಿ ಅಂತ ಅಂದ್ಬಿಟ್ಟು ಕೂಗ್ತಾರೆ. ಒಳಗಿನಿಂದ ಆ ಒಬ್ಬ ಹೆಂಗ್ಸ್ ಬಂದು ನೋಡ್ತಾಳೆ. ಆ ತೇಜಸ್ಸು ಅನ್ನೋದು ಆ ಇದ್ರಲ್ಲಿ ಹೇಗಿರುತ್ತೆ ಅಂದ್ರೆ ಅವರ ಮುಖದಲ್ಲಿ ಆ ತೇಜಸ್ ನೋಡ್ಬಿಟ್ಟು ಆ ಒಡತಿಗೆ ಒಂಥರ ಇದಾಗ್ಬಿಡುತ್ತೆ. ಎಷ್ಟೊಂದು ತೇಜಸ್ ಪೂರ್ಣವಾಗಿದ್ದಾನೆ ಈ ಒಟ್ಟು, ಇವನ್ಗೇನಾದ್ರೂ ನಾನ್ ಕೊಡ್ಲೇಬೇಕು ಅಂತ ಅಂದ್ಬಿಟ್ಟು ಮನೇಲಿ ಅಲ್ಲೆಲ್ಲ ಹೋಗಿ ಹುಡುಕ್ತಾಳೆ. ಏನಾದ್ರೂ ಇವನಿಗೆ ದಾನ ಮಾಡ್ಲೇಬೇಕು, ಭಿಕ್ಷಾಟನೆಗೆ ಬಂದಿದ್ದಾಳೆ, ಇವನ್ಗೇನಾದ್ರೂ ಒಂದು ನನ್ನ ಮನೇಲಿರೋದನ್ನ ಕೊಡ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಹುಡುಕ್ತಾಳೆ. ಎಲ್ಲಿ ಹುಡುಕಿದ್ರು ಏನು ಇರಲ್ಲ, ಅಷ್ಟೊಂದು ಬಡತನ ಅನ್ನೋದು ಅವಳಿಗೆ ತುಂಬಿಟ್ಟಿರುತ್ತೆ. ಮನೆ ಒಳಗೆ ಆ ಭಿಕ್ಷಾಟನೆಗೆ ಬಂದವ್ರಿಗೆ ಹಾಕಕ್ ಕೂಡ ಅವಳಿಗೆ ಏನು ಇರಲ್ಲ. ಅಯ್ಯೋ ಹೀಗಾಗೋಯ್ತಲ್ಲ, ಎಂಥ ತೇಜಸ್ಸುಳ್ಳ ಒಟ್ಟು ಬಂದಿದ್ದಾನೆ, ಅವ್ನಿಗೇನಾದ್ರೂ ಕೊಡೋಣ ಅಂದ್ರೆ ನನ್ನಲ್ಲಿ ಏನು ಇಲ್ವೇ ಅಂತ ಅಂದ್ಬಿಟ್ಟು ಹಾಗೇ ಹುಡುಕ್ತಾ ಇರ್ಬೇಕಾರೆ ಒಂದು ಒಣಗಿದ ನೆಲ್ಲಿಕಾಯಿ ಸಿಕ್ಕತ್ತೆ. ಆ ನೆಲ್ಲಿಕಾಯಿನ ತಗೊಂಬಂದು ಅವಳು ಆ ಭಿಕ್ಷಾ ಪಾತ್ರೆ ಒಳಗೆ ಹಾಕ್ತಾಳೆ. ಆ ಭಿಕ್ಷಾ ಪಾತ್ರೆಯಲ್ಲಿ ಹಾಕಿದಾಗ ಅವಳ ಕಣ್ಣಿನ ನೋಟವನ್ನ ಶಂಕರರು ನೋಡ್ತಾರೆ. ಎಷ್ಟೊಂದು ದೀನಳಾಗಿ ಆ ಭಿಕ್ಷಾ ಪಾತ್ರೆಗೆ ಆ ನೆಲ್ಲಿಕಾಯನ್ನ ಹಾಕ್ತಾಳಲ್ಲ, ಅವಳ ಕಣ್ಣೋಟ ನೋಡ್ಬಿಟ್ಟು ಅವ್ರಿಗೆ ಕನಿಕರ ಬಂದ್ಬಿಡುತ್ತೆ. ಓ, ಇವಳು ಎಷ್ಟೊಂದು ಬಡತನದಲ್ಲಿದ್ದಾಳೆ ಪಾಪ, ಇಷ್ಟೊಂದು ನೋವನ್ನ ಅನುಭವಿಸ್ತಾ ಇದ್ದಾಳಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಅವ್ರು ಲಕ್ಷ್ಮಿನ ಸ್ತೋತ್ರ ಮಾಡಕ್ ಶುರು ಮಾಡ್ತಾರೆ, ಲಕ್ಷ್ಮಿನ ಪ್ರಾರ್ಥನೆ ಮಾಡಕ್ ಶುರು ಮಾಡ್ತಾರೆ. ಅಮ್ಮ ನೋಡು, ಈ ಮಾತೆಗೆ ನೀನು ಎಷ್ಟೊಂದು ಬಡತನವನ್ನ ಕೊಟ್ಬಿಟ್ಟಿದ್ಯಾ, ಇವಳಿಗೆ ಒಂದ್ ಸ್ವಲ್ಪ ನೀನು ನಿನ್ನ ಕೃಪಾ ಕಟಾಕ್ಷಣವನ್ನ ಇವಳಿಗೆ ತೋರು ಅಂತ ಅಂದ್ಬಿಟ್ಟು ಅವಳಿಗೆ ಪ್ರಾರ್ಥನೆ ಮಾಡ್ತಾರೆ. ಲಕ್ಷ್ಮಿ ಹೇಳ್ತಾಳೆ ಪ್ರತ್ಯಕ್ಷ ಆಗ್ಬಿಟ್ಟು, ಯಾಕಪ್ಪ ನೀನ್ ಯಾಕಪ್ಪ ಇವಳಿಗೋಸ್ಕರ ನೀನ್ ಯಾಕೆ ಪ್ರಾರ್ಥನೆ ಮಾಡ್ತಾ ಇದ್ಯಾ, ಅವಳ ಕರ್ಮ,
ಅವಳು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಇವಾಗ ಅನುಭವಿಸ್ತಾ ಇದ್ದಾಳೆ, ಅವಳು ಅನುಭವಿಸ್ಲಿ ಬಿಡು ಅಂದಾಗ ಅವ್ರು ಹೇಳ್ತಾರೆ ಶಂಕರನು, ಅಮ್ಮ ನನಗೋಸ್ಕರ ಅವಳು ಏನೇ ಕರ್ಮ ಮಾಡಿದ್ರು ಅವಳ ಆ ಕರುಣಾ ದೃಷ್ಟಿ ನನ್ನನ್ನ ಮನಸ್ಸನ್ನ ತುಂಬಾ ಇದ್ ಮಾಡ್ಬಿಟ್ಟಿದೆ, ಅದರಿಂದ ನನಗೋಸ್ಕರ ನೀನ್ ಕರುಣೆ ತೋರಿಸಿ ಅವಳಿಗೆ ಐಶ್ವರ್ಯವನ್ನ ಕೊಡು ಅಂತ ಅಂದ್ಬಿಟ್ಟು ಕೇಳ್ಕಂತಾರೆ. ಆ ಕೇಳ್ಕೊಂಡಾಗ ಏನಾಗತ್ತೆ, ಆ ಮಾತೆ ಆ ಲಕ್ಷ್ಮಿ ಆ ಮೇಲಿಂದ ಆ ಸುರಿಸ್ತಾಳೆ, ಅವಳ ಕೃಪಾ ಕಟಾಕ್ಷವನ್ನ ತೋರಿಸ್ತಾಳೆ. ಆ ಕನಕಧಾರೆನ ಮೇಲಿಂದ ಸುರಿಸಿ ಆ ಮನೆನ ಉದ್ಧಾರ ಮಾಡ್ತಾಳೆ. ಅವಾಗ್ಲೇ ಆ ಶಂಕರಾಚಾರ್ಯರು ಆ ಕನಕಧಾರ ಸ್ತೋತ್ರವನ್ನ ನಿರ್ಮಾಣ ಮಾಡೋದು. ಅವಾಗ ಆ ಗ್ರಂಥವನ್ನ ಕನಕಧಾರ ಸ್ತೋತ್ರವನ್ನ ಬರೀತಾರೆ. ಆದ್ರಿಂದ ನಾವು ಆ ಮಾತೆನ ನಾವೆಷ್ಟೇ ಕಾರ್ಪಣ್ಯವಾಗಿರ್ಲಿ, ನಮ್ಗೆ ಎಷ್ಟೇ ಕಷ್ಟಗಳ ಬಂದ್ರು ಕೂಡ ಆ ಮಾತೆನ ನಾವು ಭಕ್ತಿಯಿಂದ ಧ್ಯಾನ ಮಾಡಿದಾಗ ಆ ಮಾತೆ ಖಂಡಿತವಾಗ್ಲೂ ನಮ್ಗೆ ಫಲವನ್ನು ಕೊಡ್ತಾಳೆ ಅನ್ನೋ ದೃಷ್ಟಿಯಿಂದ ಪ್ರತಿಯೊಬ್ಬರು ನಂಬಿಕೆಯಿಂದ ಭಕ್ತಿಯಿಂದ ಮಾತನ್ನ ಧ್ಯಾನ ಮಾಡ್ಬೇಕು, ಮಾತನ್ನ ಸ್ಮರಿಸ್ಬೇಕು ಅನ್ನೋದು ಈ ನಾಮದ ಅರ್ಥದಿಂದ ನಮ್ಗೆ ತಿಳಿದ್ ಬರ್ತಾ ಇದೆ. ಮುಂದಿನ ನಾಮ ಮೃಡಪ್ರಿಯ ಅಂತ ಇದೆ. ಮೃಡ ಅಂತಂದ್ರೆ ಏನಪ್ಪ ಅಂತಂದ್ರೆ, ಮೃಡ ಅಂದ್ರೆ ಆನಂದ ಅಂತ ಹೇಳ್ತಾರೆ. ಆನಂದ ಸ್ವರೂಪವೇ ಯಾರು? ಶಿವ. ಆನಂದ ಸ್ವರೂಪವಾಗಿರೋನೇ ಶಿವ. ಅಂತಹ ಶಿವನಿಗೆ ಯಾರು ಭಜಿಸ್ತಾರೋ, ಅಂತ ಶಿವನನ್ನ ಯಾರು ಭಜಿಸ್ತಾರೋ, ಯಾರು ಆನಂದ ಪ್ರಿಯವಾಗಿರ್ತಕ್ಕಂಥವನೇ ಶಿವ. ನಮ್ಮಲ್ಲಿ ಆನಂದ ಸ್ವರೂಪವಾಗಿದ್ದೀವಿ ನಾವು, ಆದ್ರೆ ನಮ್ಗೆ ಅದರ ಅರಿವಿಲ್ಲ. ನಾವು ಈ ಇಹಲೋಕದ ಆನಂದದಲ್ಲಿ ತುಂಬೋಗಿದ್ದೀವಿ. ಆ ಪರಮಾತ್ಮನೂ ಆನಂದ ಸ್ವರೂಪ. ಅಂತ ಆನಂದ ಸ್ವರೂಪವಾಗಿರ್ತಕ್ಕಂಥ ಅಂತ ಶಿವನನ್ನ ನಾವು ಭಜಿಸಿದಾಗ ಅವನು ಇಹದಲ್ಲೂ ಭಾಗ್ಯಗಳನ್ನ ಕೊಟ್ಟು ಪರದಲ್ಲೂ ಸುಖವನ್ನ ಕೊಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಸರ್ವ ಲೋಕಗಳಲ್ಲೂ ಆ ಪರಮಾತ್ಮನನ್ನು ಈ ಲೋಕದಲ್ಲೂ ನಮ್ಗೆ ಆನಂದವನ್ನ ಕೊಡ್ತಾನೆ, ಇಹಲೋಕದಲ್ಲೂ ಪರಲೋಕದಲ್ಲೂ ಕೂಡ ನಮ್ಗೆ ಆನಂದವನ್ನ ಕೊಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂತ ಶಿವನಿಗೆ ಪ್ರಿಯ ಆದವಳು ಯಾರಪ್ಪ ಅಂತಂದ್ರೆ ಮಾತೆ. ಅಂತ ಶಿವನಿಗೆ ಆನಂದವನ್ನು ಕೊಡುವಂತವಳು ಯಾರಪ್ಪ? ಆ ಶಿವ ಈ ಜೀವಿಗಳಿಗೆ ಇಹದಲ್ಲೂ ಪರದಲ್ಲೂ ಆನಂದವನ್ನು ಕೊಡುವಂತ ಆನಂದ ಸ್ವರೂಪಿಯಾದವನು. ಅಂತವನಿಗೆ ಆನಂದವನ್ನು ಕೊಡೋಳು ಪ್ರಿಯವಾದವಳು ಯಾರಪ್ಪ ಅಂದ್ರೆ ಈ ಮಾತೆ, ಈ ಲಲಿತಾ ಮಾತೆ ಆ ಪ್ರಿಯ. ನಾವು ಆ ಪ್ರಿಯ ಅನ್ನೋದ್ನ ಈ ಲೋಕಾರೂಢಿ ಒಳಗೆ, ಅಯ್ಯೋ ನನ್ ಕಾಫಿ ಅಂದ್ರೆ ತುಂಬಾ ಪ್ರಿಯನಪ್ಪ, ನನ್ಗೆ ಒಬ್ಬಟ್ಟು ಅಂದ್ರೆ ತುಂಬಾ ಪ್ರಿಯ, ನನ್ಗೆ ತುಂಬಾ ಪ್ರಿಯವಾದ್ದು ಅದು ಅಂತ ಅಂತೀವಲ್ವಾ. ಆ ಪ್ರಿಯ ಅನ್ನೋ ವಸ್ತು ನಮಗ್ ಸಿಕ್ಕಿದಾಗ, ಕಾಫಿ ಪ್ರಿಯ ಅಂತಂದಾಗ, ಕಾಫಿ ಸಿಕ್ಕಿದಾಗ ನಮ್ಗೆ ಎಷ್ಟೊಂದು ಆನಂದ ಆಗತ್ತಲ್ಲ. ಒಬ್ಬಟ್ಟು ತಿಂದಾಗ ನಮ್ಗೆ ಅಷ್ಟೇ ಆನಂದ ಅನ್ನೋದು ನಮ್ ಒಳಗೆ ಆಗ್ತಾ ಹೋಗುತ್ತೆ. ನನ್ಗೆ ಆನಂದ ಆಯ್ತಪ್ಪ ಇವಾಗ ಅಂದ್ರೆ. ಆ ಪ್ರಿಯ ಅಂದ್ರೆ ಅವನ್ಗೆ ಅಷ್ಟೊಂದು ಇಷ್ಟ ಇರುತ್ತೆ ಆ ವಸ್ತು ಮೇಲೆ. ಯಾವ ವಸ್ತು ಮೇಲೆ ಇಷ್ಟ ಇರುತ್ತೋ ಆ ವಸ್ತು ಸಿಕ್ಕಿದಾಗ ಆ ಆನಂದ ಅನ್ನೋದು ಆ ಮನಸ್ಸಿನಲ್ಲಿ ತುಂಬೋಗುತ್ತೆ. ಅಂತ ಆನಂದನ ನಾವು ವರ್ಣಿಸಕ್ ಕೂಡ ಆಗಲ್ಲ. ಅಂತ ಪ್ರಿಯವಾದ ಆನಂದವನ್ನ ನಾವು ವರ್ಣಿಸಕ್ ಕೂಡ ಆಗಲ್ಲ. ಆ ರೀತಿಯಲ್ಲಿ ಇರ್ತಕ್ಕಂಥ ವೃಣನಾದ ಶಿವನಿಗೆ ಆನಂದವನ್ನ ನೀಡ ಅಂತವಳು ಆ ಮಾತೆ ಅಂತ ಅಂದ್ಬಿಟ್ಟು ಈ ನಾಮದ ಅರ್ಥ. ಇಲ್ಲಿಗೆ ಇವತ್ತಿನ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ಮಾತ್ರೆ.